आठ, नौ, 10. ಈಗ ಶೋಲ್ಡರ್ದಲ್ಲಿ ಎರಡು ಕಾಲಲ್ಲಿ ಶ್ವಾಸವನ್ನು ತಗೋತಾ ಮುಂದೆ, ಶ್ವಾಸ ಬಿಡ್ತಾ ಹಿಂದೆ. एक, दो, दो, तीन, तीन, चार, चार, पाँच, पाँच. चेंज. ಈಗ ನಾವು ಮುಂದೆ ಎಡ ಕೈ ಬಲ ಭುಜ ಮೇಲೂ ಮತ್ತು ಬಲ ಕೈ ಎಡ ಪುಷ್ಟ ಭಾಗದಲ್ಲಿ ಮತ್ತು ಬಲೆಯಿಂದ ಎಡ ಪಾದಕ್ಕೆ ನಾವು ನೋಡಬೇಕು. ओके. एक, एक, दो, दो, तीन, तीन, चार, चार, पाँच, पाँच. ओके. ಈಗ ನಾವು ಮಾಡೋಣ ಪಿರಿಯ ಭುಜಂಗಾಸನ. ಪಿರಿಯ ಭುಜಂಗಾಸನದಲ್ಲಿ ನಾವು ಹೊಟ್ಟೆ ಮೇಲೆ ಬರೀ ಎರಡು ಕಾಲದಲ್ಲಿ ಒಂದೊಂದು ಫೀಟ್ ಗ್ಯಾಪ್ ಇರಬೇಕು. ಎರಡು ಕೈ ಎದೆ ಬಾಜುಕ್ಕೆ ಇರಬೇಕು. ಈಗ ನಾವು ಏನಕ್ಕೆ ಮಾಡೋಣ, ಶ್ವಾಸ ಒಳಗೆ ತಗೋತಾ ಎಡ ಭುಜದಿಂದ ಬಲ ಪಾದಕ್ಕೆ ನಾವು ನೋಡಬೇಕು ಮತ್ತು ಶ್ವಾಸ ತಗೋತಾ ಕೆಳಗಡೆ. एक, दो, दो, तीन, तीन, चार, चार, पाँच, पाँच. ओके. ಈಗ ನಾವು ಮತ್ತು ಶಂಕಾಸನ ನಾವು ಮಾಡೋಣ. ಶಂಕಾಸನಿಗೆ ನೋಡ್ರಿ, ನಿಧಾನದಲ್ಲಿ ಬರ್ರಿ ಮೇಲೆ. ಈಗ ಬಲಗಾಲು ಮೊಣಕಾಲು ಎಡಪಾದಕ್ಕೆ ಟಚ್ ಮಾಡೋದಾ ಮತ್ತು ಇದು ಎಡಗಾಲದು ಇಲ್ಲಿ ಬರ್ರಿ ಮುಂದೆ ಮೊಣಕಾಲು ಮುಂದೆ ಬರ್ರಿ ಬರೀ ಹಾಕೋರ ಮತ್ತೆ ಹಿಂದೆ ನೋಡ್ರಿ. ಎಷ್ಟು ಸಾಧ್ಯ ಎಷ್ಟು ಮಾಡಿರಿ. ಯಾರಿಗೆ ಅನುಕೂಲ ಇಲ್ಲ ಏನು ತೊಂದರೆ ಇಲ್ಲ, ಯಾರಿಗೆ ಬರ್ತಿಲ್ಲ ಸ್ವಲ್ಪ ಮಾಡಿ. ಮೊಣಕಾಲಿಗೆ ಕೆಲವರಿಗೆ ಪ್ರಾಬ್ಲಮ್ ಇರ್ಬೋದು. 3, 4, 4, 5, 5. ओके. अभी जाके बैठना है टॉयलेट में आराम से, कोई जोर नहीं लगाना, कुछ नहीं. फिर वापस पानी पीना है 2 ग्लास. आ ನೀರದಲ್ಲಿ ಸ್ವಲ್ಪ ಉಪ್ಪು ಅಥವಾ ನಿಂಬೆ ರಸ ಸ್ವಲ್ಪ ಹಾಕೋದು. ಯಾರಿಗೆ ಕಫ ಇದ್ದರೆ ಅದು ನಿಂಬೆ ರಸ ಹಾಕಬಾರ್ದು. ಯಾರಿಗೆ ಬಿ ಪಿ ಇದ್ದರೆ ಚಿನ್ನ ನಮಕ್ ಹಾಕ್ಬೋದಾ. ಮತ್ತು ಇದು 5 ಆಸನ ಮಾಡೋದಾ. ಇದು ಅಂದರೆ ಈ ಪ್ರಕಾರ ಮಾಡ್ತಾರೆ. ಮತ್ತು ನಮಗೆಲ್ಲ ಒಳಗಡೆ ಇರೋದು ಹೊಟ್ಟೆಯಲ್ಲಿ ಎಲ್ಲ जो भी गंदगी है वो बाहर जाएगी. पेट पूरा तरह जैसे पानी ऊपर से पीते हैं पहले गंदा गंदा निकलेगा, उसके बाद जैसे पानी पिएंगे वैसे ही नीचे से पानी निकलता है. ಇದು ಶಂಖ ಪ್ರಕ್ಷಾಲನದಲ್ಲಿ ಮಾಡ್ತಾ ಇರೋರು ಈಗ ಪಂಚಕರ್ಮದಲ್ಲಿ. ಅದು ನಾವು ಶುದ್ಧೀಕರಣ ರೆಗ್ಯುಲರ್ದಲ್ಲಿ ನಾವು ಇದೆಷ್ಟು ಮಾಡೋದು. ಯಾರಿಗೆ ಭಾಳ ತೊಂದರೆ ಇದ್ದರೆ ಮಾಡ್ಬೋದು. ಯಾರಿಗೆ ಯಾಕಂದ್ರೆ ನೋಡ್ರಿ, ಮಾರ್ನಿಂಗ್ ಇದು ಹೊಟ್ಟೆ ಸರಿಯಾಗಿ ಸಾಫ್ ಆಗಲಿಲ್ಲ ಅಂದ್ರೆ ಇಡೀ ದಿನ ಏನಾಗ್ತದೋ ಉತ್ಸಾಹ ಇರಂಗಿಲ್ಲ. ಆ ಪ್ರಕಾರ ಬರ್ರಿ. ಯಾರು ಚಾಯ್ ಮೇಡಮ್ ಬರ್ರಿ. ಚಾಯ್ ಮೇಡಮ್ ಇಲ್ಲಿ ಜಾಗ ಇದೆ, ಬರ್ರಿ. ಓಕೆ. जैसे ही सुबह सुबह पेट साफ होता है, ಇಲ್ಲ ಅಲ್ಲಿ ಕ್ಲಾಸ್ ಪ್ರಮೋಷನ್ मिले जैसा लगता है कि नहीं. ಹೌದೇನಿಲ್ಲ ಅಂದ್ರೆ ಇಡೀ ದಿನ एकदम ಉತ್ಸಾಹ ಇರ್ತದೆ. ಇದು ಆಗಲಿಲ್ಲ ಅಂದ್ರೆ ಮತ್ತು ಮ್ಯಾಕ್ಸಿಮಮ್ ಜಾಸ್ತಿ ರೋಗ ಬರೋದನ್ನ ಹೊಟ್ಟೆಯಿಂದ. ಈಗ ನೋಡಿ, ಡಾಕ್ಟರ್ ಹೋಗಿದ ಮೇಲೆ ಏನು ಕೇಳ್ತಾರೆ ಅವ್ರು? ಮೊದಲ ಮಲಮೂತ್ರ ಕ್ರಿಯೆ ಸರಿ ಇದೆಯಪ್ಪ, ಅದ್ರ ಫಸ್ಟ್ ಕ್ವಶನ್ಸ್ ಅವ್ರು ಇರ್ತದೆ.
ರಕ್ತ ಸಂಬಂಧ ಇದ್ರ ಮೇಲೂ ಭಾಳ. ಯಾರಿಗೆ ಪ್ರಾಬ್ಲಮ್ಸ್ ಬರ್ತಿದ್ದು ರಾತ್ರಿ ಬೇಕಾದ್ರೆ ನೀವು ತ್ರಿಫಲ ಚೂರ್ಣ ತಗೋಬೋದು. ಒಂದು ಅರ್ಧ ಚಮಚ ಸ್ವಲ್ಪ ಬಿಸಿ ನೀರು ಜೊತೆಗೆ ನೀವು ತೊಗೊಂಡ್ರೆ ಮಲ್ಕೋಬೇಕಂದ್ರೆ ಅದು ಬೆಸ್ಟ್. ಓಕೆ, ಇವತ್ತು ನಾವು ಈಗ ಮಾಡೋಣ ವಿಶೇಷ सूर्य नमस्कार. सूर्य नमस्कार ನೋಡ್ರಿ, जैसे सूरज आने से अंधकार मिटता है वैसे ही हमें सूर्य नमस्कार के ನಮ್ಮದು ಹೊರಗೆ ಇರೋದ್ರಲ್ಲಿ ಎಲ್ಲ ರೋಗಗಳು ವ್ಯಾಧಿಗಳು ದೂರವಾಗ್ತವೆ. ಸೂರ್ಯ ನಮಸ್ಕಾರದಲ್ಲಿ ವ್ಯಾಯಾಮ ಇದೆ, ಆಸನ ಇದೆ, ಪ್ರಾಣಾಯಾಮ ಇದೆ, ತ್ರಿವೇಣಿ ಸಂಗಮ ಇದೆ. ನಾವು सूर्य देवता ಯಾಕೆ ಹೇಳ್ತೀರಿ? जो देता है लेता कुछ नहीं, उसको हम देवता बोलते हैं. ಇದು ಕರೋಡೋ ವರ್ಷದಿಂದ ಸೂರ್ಯ ನಮಗೆ ಪ್ರಕಾಶ ಕೊಡ್ತಾ ಇದ್ದಾರು, ಊರ್ಜಾ ಕೊಡ್ತಾ ಇದ್ರು. ಈಗ ಒಂದು ದಿವಸ ಸೂರ್ಯ ದೇವತಾ ಬಂದಿಲ್ಲ ಅಂದ್ರೆ ಏನಾಗ್ತದೋ ಉತ್ಸಾಹ ಇರಂಗಿಲ್ಲ. ಈಗೆಲ್ಲ ಈಗ ಗಿಡ ಮೊಳಕೆ ಏನಿದೆಯಲ್ಲ ಅದು ಸೂರ್ಯ ದೇವತೆಗೆ ಕೃಪಾದಿಂದ. ನಾವು ಕುಡ್ಲಿಕ್ಕೆ ನೀರು ಅದು ಸೂರ್ಯ ದೇವತೆಗೆ ಕೃಪಾದಿಂದ. ಇವತ್ತು ಅವ್ರ ನಮನ ಮಾಡೋಣ. ಸೂರ್ಯ ನಮಸ್ಕಾರದಲ್ಲಿ ಎಲ್ಲ ಅಂಗಗಳು ವ್ಯಾಯಾಮ ಆಗ್ತಾ ಇದೆ, ಸರ್ವಾಂಗೀಣ ವಿಕಾಸ ಆಗ್ತಾ ಇದೆ. ಇದರಿಂದ ಜೊತೆಗೆ ನಮ್ಮದು ಒಳಗೆ ಇರೋದ 7 ಚಕ್ರಗಳು ಆ ಜಾಗೃತ ಆಗ್ತಿದ್ದ ಸೂರ್ಯ ನಮಸ್ಕಾರದಿಂದ. ಯಾರಿಗೆ ಭೋಜ ಜಾಸ್ತಿ ಇದೆ 25 ಸೂರ್ಯ ನಮಸ್ಕಾರ ಹಾಕಿದ್ರೆ ಭೋಜ ಕಡಿಮೆ ಆಗ್ತದೆ. ಯಾರಿಗೆ ಭಾಳ ವೀಕ್ ಇದೆ ಸೂರ್ಯ ನಮಸ್ಕಾರ ಹಾಕ್ರಿ, ಬಲಿಷ್ಠ ಆಗ್ತಾ ಇದೆ, ಸ್ನಾಯುಗಳು ದಷ್ಟಪುಷ್ಟ ಆಗ್ತಾ ಇದೆ. ಭಾಳ ವಿಶೇಷ ಇದೆ ಅದರದಲ್ಲೇನು. ಯಾರಿಗೆ ಇವತ್ತು ಒಂದು ನಾವು ತೋರಿಸ್ತಾ ಇದೆ, ಅವ್ರದ್ದು ಸೊಂಟದ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಬ್ಯಾಕ್ ಪೇನ್ ಇದೆ, ಅಥವಾ ಸ್ಪಾಂಡಿಲಿಸ್ ಇದೆ. ಅದರಲ್ಲಿ ಒಂದು ಆಸನ ಪಾದಸ್ಥಾಸನ ಮಾಡಬಾರ್ದು. ನಾವು ಒಂದು ಸಾರಿ ತೋರಿಸ್ತಾ ಇದೆ ನೋಡ್ರಿ. ಆಮೇಲೆ ದಿನ ಎಷ್ಟು ಹಾಕ್ತೀರಿ ಸೂರ್ಯ ನಮಸ್ಕಾರ? 25 ದಿನಾಲು. ಏನದು ವಿಶೇಷ? ನಾವು ರಥಸಪ್ತಮಿ 108 ಹಾಕ್ತಿದ್ರು, ಸಮಯನೂ ಇರಂಗಿಲ್ಲ. ಓಕೆ, ನೋ ಪ್ರಾಬ್ಲಮ್. ಚಲೋ, ಈಗ ಒಂದ್ಸಾರಿ ನಾವು ತೋರಿಸ್ತಾ ಇದೆ. ಯಾರಿಗೆ ಸೊಂಟದ ಎಷ್ಟು ಜನ ಪ್ರಾಬ್ಲಮ್ಸ್ ಇದೆ, ಬ್ಯಾಕ್ ಪೇನ್ ಅಥವಾ ಇದೆ, ಅವ್ರಿಗೆ ನಾವೇನು ತೋರಿಸ್ತಾ ಇದೆ ಆ ಪ್ರಕಾರ ನೀವು ಮಾಡಿ. ಏನು ಮಾಡೋಣ? ಮೊದಲು ಪ್ರಣಾಮಾಸನ ಇದೆ, ಯಾರು ಮಾಡಬಾರ್ದು. ಒಂದ್ಸರಿ ನೋಡಿ ಪ್ರಣಾಮಾಸನ. ಎರಡನೇದು ಊರ್ಧ್ವಾಸಾಸನ. ಈಗ ಮೂರನೇದು ಏನು ಮಾಡೋದ? ಡೈರೆಕ್ಟ್ ಹಿಂಗೆ ಬ್ಯಾಟ್ನ. ನಾಲ್ಕನೇದು ರೆಗ್ಯುಲರ್ ನಮ್ಮದು ದಕ್ಷಿಣ ಅಶ್ವಸಂಚಾಲಾಸನ. 5ನೇದು ಪೂರ್ತಿ ಪರ್ವತಾಸನ. 6 ಅಷ್ಟಾಂಗ ನಮನಾಸನ. 7 ಭುಜಂಗಾಸನ. 8 ಪರ್ವತಾಸನ. 9 ವಾಮ ಅಶ್ವಸಂಚಾಲಾಸನ. 10ರಲ್ಲಿ ಮತ್ತೆ ಇಲ್ಲೇ ಕೂತ್ಕೊಳ್ಬೇಕು, ಪಾದಸ್ಥಾಸನ ಮಾಡಬೇಕು. 11 ಡೈರೆಕ್ಟ್ ಹಿಂದೆ ನಡು. ಹೀಗೆ ನೀವು ಮಾಡಿದ್ರೆ ಯಾರಿಗೆ ಪ್ರಾಬ್ಲಮ್ ಬರೋಂಗಿಲ್ಲ. ಈಗ ಇದ್ದಿದ್ರೆ ಮತ್ತೆ ಏನಾಗ್ತದೋ ಜಾಸ್ತಿ ಆಗೋದೇ ಚಾನ್ಸಸ್ ಅಷ್ಟೇ. ಯಾರಿಗೆ ಇದು ಪ್ರಾಬ್ಲಮ್ಸ್ ಇದೆ ನಾವು ಹೇಳಿದ ಪ್ರಕಾರ ನೀವು ಮಾಡಿ. ರೆಗ್ಯುಲರ್ ನಾವೀಗ ಮಾಡೋಣ. ಓಕೆ, ಈಗ ಎಲ್ಲರಿಗೆ 25 ಡೈಲಿ ಹಾಕ್ತಾರೆ. ಕಾಲು ನೋವು ಮತ್ತು ಯಾರದೇ ಮತ್ತು ಏನಿದೆ ಶರೀರ ನಮ್ಮದು ಡಾಕ್ಟರ್ ಇದೆ, ಶರೀರ ನಮ್ಮದು ಗುರು ಇದೆ. ಅವ್ರು ಏನು ಹೇಳ್ತಾರೆ ಪ್ರಕಾರ ಮಾಡೋದು ಇಲ್ರಿ. ಇವರು ಭಾಗ್ಯಶ್ರೀಕ್ಕ ಅವ್ರು ಹಿಂಗೆ ಮಾಡ್ತಾರೆ, ನಾನು ಮಾಡ್ತೇನೆ ಅಂದ್ರೆ ನೋಡಂಗಿಲ್ಲ. ಎವ್ರಿ ಬಾಡಿ ಅಲಗ್ ಅಲಗ್. ನಮ್ಮದು ಇದು ಏನು ಶರೀರ ಈ ಪರಮೇಶ್ವರ ಕೊಟ್ಟಿದ್ದಾರೆ ಅದು ಬೇರೆ ಕಡೆ ಎಲ್ಲ ಅಂದರೆ ಯುನೀಕ್ ಇದೆ. ನಾವು ನಮ್ಮ ಪ್ರಕಾರ ಯುನೀಕ್ ಇದೆ. ಬೇರೆಯವ್ರ ಕಾಂಪಿಟೇಷನ್ ಸ್ವಂತದ ಕಾಂಪಿಟೇಷನ್ ಮಾಡಬೇಕು. ಇವತ್ತು ಸ್ವಲ್ಪ ನಾವು ಮಾಡಿದೆ, ನಾಳೆ ಹೆಂಗೆ ಸ್ವಲ್ಪ ಸರಿಯಾಗಿ ಎಷ್ಟು ಮಾಡೋದು ಅದು ವಿಚಾರ ಮಾಡಿ. ಚಲೋ, मंत्रों के साथ करेंगे. ओम मित्राय नमः. ಒಂದು ಪ್ರಣಾಮಾಸನ ಎಲ್ಲ ಗೊತ್ತಿದೆ ಆಸನಗಳು, ಒಂದ್ಸರಿ ಹೇಳೋಣ. एक प्रणामासन, 2 ऊर्ध्वास्तासन, 3 पादहस्तासन, 4 दक्षिण अश्वसंचालनासन, 5 पर्वतासन, 6 अष्टांग नमनासन, 7 भुजंगासन, 8 पर्वतासन, 9 वाम अश्वसंचालनासन,
ಹತ್ತು ಪಾದಹಸ್ತಾಸನ, ಹತ್ತು ಪಾದಹಸ್ತಾಸನ, 11 ಊರ್ಧ್ವಹಸ್ತಾಸನ, 12 ಪ್ರಣಾಮಾಸನ. 12 ಪ್ರಣಾಮಾಸನ. ಚಿತ್ರದಲ್ಲಿ ಇನ್ನೊಂದು ನಾವು ಏನು ನೋಡಬೇಕು ಅಂದ್ರೆ ಬರೀ ಈ ಕಡೆ ಇಲ್ಲಿ ಬರ್ರಿ ಸರ್. ಅಲ್ಲಿ ಅದು ಸೈಡ್ ಸರ್ ಸೈಡ್. ಇನ್ನೂ ಒಂದು ನಾವು ಏನು ನೋಡೋದಂದ್ರ ಅಲ್ಲಿ ಆಚೆ ಕಡೆ ಹೋಗ್ರಿ, ಆಚೆ ಕಡೆ ಸೈಡ್ ಬರ್ರಿ ಸರ್. ಹಿಂದೊಂದು ಲೈನ್ ಮಾಡಿಬಿಡ್ರಿ, ಹಿಂದೆ ಬರ್ರಿ ಬನ್ನಿ ಸರ್. ಇಲ್ಲಿ ಒಂದು ಹಾಕ್ತೀನಿ. ಬರ್ರಿ ಸೂರ್ಯ ನಮಸ್ಕಾರದಲ್ಲಿ ಬರೀ ನೋಡಿ ಸರ್. ಸ್ವಲ್ಪ ಹಿಂದೆ ಹೋಗ್ಬಿಟ್ಟಿದ್ರೆ ಇಲ್ಲೊಂದು ಲೈನ್ ಬರ್ತಿದ್ರಮ್ಮ. ಆ ಬೆಳಕು ಹಾಕೈತ್ರಿ, ಬೆಳಕು ಐತಿ. ಅಷ್ಟು ಮಾಡೋಣ ತೋರಿಸಿ. ನೀವು ಸ್ವಲ್ಪ ನೀವು ಒಂದು ಲೈನ್ ಮುಂದೆ ಬರ್ರಿ ಬಿಡ್ರಿ, ಒಂದು ಲೈನ್ ಮುಂದೆ ಬರ್ರಿ. ಹಾಂ ಬಿಡ್ರಿ, ಸಾಕು ಸರ. ನೀವು ಕಾಣೋದಿಲ್ಲ, ಆಮೇಲೆ ಇಲ್ಲಿ ಸೈಡ್ ನೀವು ಇಲ್ಲಿ ಕಾಣೋದಿಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಮುಂದೆ ತೋರಿ. ಒಂದು ಸ್ವಲ್ಪ ಜಗ್ರಿ ಜಗ್ರಿ ನೀವು ಹೊರಗೆ ಬರ್ಬೇಕು ನೋಡ್ರಿ, ಮ್ಯಾಟ್ ಹೊರಗೆ ಬರ್ಬೇಕು. ಜಾತಿ ಇದನ್ನ ಸ್ಟೆಪ್ವರೆಗೂ ನಿಮ್ಮ ಮ್ಯಾಟ್ ಬರ್ಬೇಕು ನೋಡ್ರಿ. ಮುಂದೆ ಬರ್ರಿ. ಹಾಂ, ಅದನ್ನ ಹೇಳಿದ್ದೀರ. ಅಲ್ಲ, ಮುಂದಂದ್ರೆ ಇಷ್ಟ ರೀ, ಆ ಸ್ಟೆಪ್ಪಿಗೆ ಹೆಚ್ಚು ಬರ್ಬೇಕಾಗಿತ್ತು. ಸೈಡ್ ಕಾಣೋದಲ್ಲಿ ಹಾಂ ಹಾಕ್ರಿ. ಈಗ ನಾವು ಸೂರ್ಯ ನಮಸ್ಕಾರ ಇನ್ನೂ ಒಂದು ಏನು ವಿಶೇಷ ಅಂದ್ರೆ ಯಾವಾಗ ನಾವು ಶ್ವಾಸ ತಗೋಬೇಕು ಬಿಡಬೇಕು, ಅದು ಬಹಳ ವಿಶೇಷ. ಯಾವುದೂ ಆಸನ ಕಠಿಣ ಇಲ್ಲ, ಬರೀ ಎಲ್ಲಿ ಹೋಲ್ಡ್ ಮಾಡಬೇಕು ಅದೇ ವಿಶೇಷ ಇದೆ. ಯಾವಾಗ ಬಿಡಬೇಕು, ಎಷ್ಟು ಹೋಲ್ಡ್ ಮಾಡಬೇಕು, ಆ ಸೂರ್ಯ ನಮಸ್ಕಾರದಲ್ಲಿ ನಾವಿದು ಒಂದ್ಸಾರಿ ಅದೊಂದು ನೋಡೋದು. ಓಕೆ. ಓಂ ರವೇ ನಮಃ. ಒಂದು ಪ್ರಣಾಮಾಸನ್. ಈಗ ಶ್ವಾಸ ಒಳಗೆ ತಗೋತಾ ಹಿಂದೆ, ಶ್ವಾಸ ಬಿಡ್ತಾ ಮುಂದೆ, ಶ್ವಾಸ ಒಳಗೆ ತಗೋತಾ ದಕ್ಷಿಣ ಅಶ್ವ ಸಂಚಾಲನಾಸನ್, ಶ್ವಾಸ ಬಿಡ್ತಾ ಪರ್ವತಾಸನ. ಈಗ ನಾವು ಶ್ವಾಸ ಹೋಲ್ಡ್ ಮಾಡಬೇಕು, ಅಷ್ಟಾಂಗ ನಮನಾಸನ್. ಈಗ ಶ್ವಾಸ ಒಳಗೆ ತಗೋತಾ ಭುಜಂಗಾಸನ್, ಶ್ವಾಸ ಬಿಡ್ತಾ ಪರ್ವತಾಸನ್, ಶ್ವಾಸ ಒಳಗೆ ತಗೋತಾ ವಾಮಾಶ್ವಾಸನ್, ಶ್ವಾಸ ಬಿಡ್ತಾ ಪಾದಹಸ್ತಾಸನ್, ಶ್ವಾಸ ತಗೋತಾ ಊರ್ಧ್ವಹಸ್ತಾಸನ್ ಮತ್ತು ಪ್ರಣಾಮಾಸನ್ ವಿಶ್ರಾಮ. ಈಗ ಆ ಸೂರ್ಯ ದೇವತೆಗೆ ನಮನ ಆಗ್ತಾ ಅವ್ರದ್ದು 12 ಹೆಸರು ಇದೆ. ಆ 12 ಹೆಸರು ಹೇಳ್ತಾ ಒಂದಾಗಿದೆ ಮಾಡಿ. ಓಕೆ. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನವೇ ನಮಃ. ಓಂ ಖಗಾಯ ನಮಃ. ಓಂ ಉಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರಿಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ.
एक दो तीन चार पाँच छः सात आठ नौ 10 11 12 विश्राम 1 2 3 4 5 6 7 8 9 10 11 12 विश्राम 1 2 3 4 5 6 7 8 9 10 11 12 विश्राम 1 2 3 4 5 6 7 8 9 10 11 12 विश्राम। बहुत बढ़िया, दीर्घ श्वास तक दीर्घ श्वास बिड्री। जब भी थकान महसूस होती है 1-2 बार लंबे सांसें ले, लंबे सांसें छोड़ेंगे तो आपकी थकान दूर हो जाएगी। ओके, ಈಗ ವೃಕ್ಷಾಸನ ಮಾಡೋಣ. ವೃಕ್ಷಾಸನದಲ್ಲಿ ನೋಡಿ ಬಲ ಪಾದಕ್ಕೆ ಎಷ್ಟು ಸಾಧ್ಯ ಶಿವದಲ್ಲಿ ಯಾರಿಗಾಗಿಲ್ಲ ಅಂದ್ರೆ ನೀವು ಮೊಣಕಾಲ ಹತ್ರ ಸಪೋರ್ಟ್ ಹಂಗೆ ನಾವು ಪ್ರಾಕ್ಟೀಸ್ ಮಾಡ್ತಾ ಬಂದು ಮೊಣಕಾಲ ಹತ್ರ ಕೆಳಗಡೆ ಮಾಡಿ. ಯಾರಿಗೆ ಅದನ್ನು ಬರ್ತಾ ಇಲ್ಲ ಅಂದ್ರೆ, ಯಾರಿಗೆ ಅದು ಬಂದಂದ್ರೆ ಬರೀ ಕೈ ಎಷ್ಟು ಮ್ಯಾನ್ ಮಾಡಿ. ಒಂದು ಐ ಲೆವೆಲ್ದಲ್ಲಿ ಒಂದು ಕಡೆ ನಾವು ಮಾಡಲಿಕ್ಕೆ ಯಾರಿಗೆ ಕೆಲವು ಬಾಡಿಗೆ ಸ್ವಲ್ಪ ಸಪೋರ್ಟ್ ಕೊಡ್ತಾನೆ ಮಾಡ್ಬೋದು. ಬಹುತ್ ಸುಂದರ್. ಯಾವುದು ಆಸನ ಇದೆ ನೋಡ್ರಿ, ಅರ್ಧ ನಿಮಿಷದಿಂದ 5 ನಿಮಿಷಕ್ಕೆ ನಾವು ಮಾಡಬೇಕು. ಬರೀ ಒಂದು 2 ಸೆಕೆಂಡ್ ಮಾಡಿದ್ರೆ ಅದು ಲಾಭ ಎಷ್ಟು ಬೇಕು ಸಿಗುತ್ತೆ. ಬರೀ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಹಂಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ನೀವು ಇದು ಮಾಡ್ಬೋದು. ಬಹುತ್ ಸುಂದರ್, ಓಕೆ. ನಿಧಾನದಲ್ಲಿ ಕೆಳಗಡೆ ಬನ್ನಿ. ಈಗ ಸೇಮ್ ಕ್ರಿಯೆ ಬೆಳೆಯಿಂದ ನಾವು ಮಾಡೋದು. ಈಗ ಅರ್ಧ ನಿಮಿಷ ಯಾಕೆ ಹೇಳ್ತಾ ಇದೆ ಅಂದರೆ, ಅಷ್ಟು ನಿಮಗೆ ಲಾಭ ಸಿಕ್ಕಬೇಕಿದ್ರೆ ಅಷ್ಟು ನಿಮಗೆ ಹೋಲ್ಡ್ ಮಾಡಬೇಕಾಗ್ತದೆ. ಯಾವುದು ರೋಗಗಳು ಇದ್ರೆ ಅದು ಡೋಸ್ ಕೊಡ್ತಾರೋ ಅದು ಪೂರ್ತಿ ಡೋಸ್ ನಾವು ತಗೋಬೇಕಿದ್ರೆ ಪೂರ್ತಿ ಲಾಭ ಸಿಗ್ತದೆ. ಓಕೆ, ಮತ್ತು ನಿಧಾನದಲ್ಲಿ ಕೇಳಿ. ಈಗ ಇನ್ನೂ ಒಂದು ಆಸನ ಮಾಡೋಣ. ಸ್ಪೆಷಲಿ ಮಹಿಳೆಯರಿಗೆ PCOD ಯಾರಿಗೆ ಪ್ರಾಬ್ಲಮ್ಸ್ ಇದ್ದರೆ ಇದು ಗರುಡಾಸನನು ವಿಶೇಷ ಆಸನ. ಅದೇ ಇದೆ, ಸ್ವಲ್ಪ ಕಠಿಣ ಇದೆ. ಕೆಲವೊಂದು ಮೊದಲಿಂದ ಮಾಡ್ತಾ ಇದ್ರೆ ತೊಂದರೆ ಇಲ್ಲ. ನಾವು ಹೇಳ್ತಾ ಇದ್ದೀವಿ ಎರಡು ಕೈ ಸ್ವಲ್ಪ ಅದು ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಸೈಡಲ್ಲಿ ಇರಲಿ, ಮತ್ತು ಎಡಪಾದ ಮುಂದೆ ಬರಲಿ, ಸ್ವಲ್ಪ ಮುಂದೆ ಬಾಗಬೇಕು, ಮತ್ತು ಬಲಪಾದ ನಿಧಾನದಲ್ಲಿ ಅದು ಸ್ವಲ್ಪ ಫಿಕ್ಸ್ ಮಾಡಿ. ಈಗ ಹಿಂಗೆ ಬರಲಿ ಅಂದರೆ ಅಟ್ಲೀಸ್ಟ್ 3 ಪೋರ್ಷನ್ಸ್ ನೀವು ಮಾಡ್ಬೋದು. बहुत सुंदर. ಸೇಮ್ ಕ್ರಿಯೆ ಇನ್ನೊಂದು ಪಾದ. ಬಲಪಾದ ಮುಂದೆ, ಎಡಗೈ ಮೇಲೆ, ಸ್ವಲ್ಪ ಕೆಳಗಡೆ ಬಾ. दूसरों को पैर में पैर डालना अच्छा लगता है. आपका देखो पैर आता है क्या?
ಸುಂದರ. ಈಗ ನಾವು ಮಾಡೋಣ ನಟರಾಜ ಆಸನ. ನಟರಾಜಾಸನದಲ್ಲಿ ಬಲಕೈ ಮುಂದೆ, ಎಡಕೈಯಿಂದ ಎಡಪಾತಿಗೆ ಹಿಂದೆ, ಸ್ವಲ್ಪ ಮುಂದೆ. ಇದೆಲ್ಲ ಬ್ಯಾಲೆನ್ಸ್ ಆಸನ. ಎಲ್ಲ ನಮ್ಮದು ಕಾಲುಗಳು ಬಲಿಷ್ಠ ಮಾಡಲಿಕ್ಕೆ ಇದು ಆಸನಗಳು. ಚಲೋ ಪೂರ್ಣ. ಈಗ ಇವತ್ತು ವಿಶೇಷ ಆಸನ ಡಯಾಬಿಟಿಸ್ ಅನ್ನು ನಾವು ಮಾಡೋಣ. ಮೊದಲ ಇದೆ ಮಂಡುಕಾಸನ. ಡಯಾಬಿಟಿಸ್ ನೋಡ್ರಿ, ಇದು ರೋಗ ಇಲ್ಲ, ಇದು ಲೈಫ್ ಸ್ಟೈಲ್ ಡಿಸೀಸ್. ಈಗ ನೋಡ್ರಿ, ಡೈಲಿ ನಾವು ತಗೋತಾ ಇದೆ 6 ತಿಂಗಳಾದ್ಮೇಲೂ ಮೊದಲ 500 mg ಮೆಜರ್ ಮಾಡ್ಕೊಂಡು ತಗೋತಾ ಇದೆ, ಮತ್ತು 6 ತಿಂಗಳಾದ್ಮೇಲೆ 1 ವರ್ಷದ ಮತ್ತು 1000 mg ನಾವು ಹೋಗ್ತಾರೆ. ಅಂದ್ರೆ ರೋಗಗಳು ನಾವು ಯಾವಾಗ ಔಷಧ ತಗೋತಾ ಇದೆ ಅದು ಕಡಿಮೆ ಆಗಬೇಕು. ಇದೇನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಅದರ ಸಂಬಂಧ ನಾವು ಏನು ಮಾಡಬೇಕು, ನಮ್ಮದು ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಬೇಕು. ವ್ಯಾಯಾಮದ ಅಭಾವ ಇರಬೇಕು. ಸತತವಾಗಿ ಸ್ಟ್ರೆಸ್ದಲ್ಲಿ, ಟೆನ್ಷನ್ನಲ್ಲಿ. ಟೆನ್ಷನ್ ತಗೋದಂದ್ರೆ ಏನು, ಮುಂಜಾನೆ ಏನು ಪಲ್ಯ ಮಾಡೋದು ಅಂದರೆ ಮಹಾಭಾರತ ಆಗ್ತದೆ ಮನೆಯಾಗ. ನಮಗೂ ಅಣ್ಣ ಅವ್ರಿಗೆ ಬೇರೆ ಇದಾಗಬೇಕು, ಮಕ್ಕಳಿಗೆ ಬೇರೆ ಮಾಡಬೇಕು. ಮತ್ತು ನಾವು ಯಾರು ಅಡುಗೆ ಮಾಡ್ತಾ ಇದ್ದಾರಲ್ಲ ಮನೆಯಾಗ ಸರಿಯಾಗಿ, ಅವ್ರಿಗೆ ಯಾವುದೋ ಆಸನ ಬರ್ತದೆ. ಯಾಕಂದ್ರೆ ದೊಡ್ಡ ಇದು ತ್ಯಾಗ ಇದೆ. ಮತ್ತು ನೋಡ್ರಿ, ಫಸ್ಟ್ ಡೇನು ನಿಮಗೇನು ರೊಟ್ಟಿ ಏನು ಗೋಲ್ ಬಂದಿದ್ರಿ ಇಲ್ಲ, ಹೌದೇನೆ? ಪ್ರಾಕ್ಟೀಸ್ ಆದ್ಮೇಲೆ ಅದೇ ಇದು ಆಸನಗಳು, ಪ್ರಾಣಾಯಾಮಗಳು ಏನಿದಿಲ್ಲ, ನಾವು ಪ್ರಾಕ್ಟೀಸ್ ಮಾಡ್ತಾ 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 ವಿಶೇಷ. ಈಗ ನಾವು ಕೆಲವು ಆಸನಗಳು, ಈ ಡಯಾಬಿಟೀಸ್ ಸಂಬಂಧ ಹೇಳ್ತಾ ಇದೆ. ಮಂಡುಕಾಸನ ಇದೆ, ಯೋಗಮುದ್ರಾಸನ ಇದೆ, ವಕ್ರಾಸನ ಇದೆ, ಅರ್ಧಮಚಂದ್ರಾಸನ, ಇದು ವಿಶೇಷ ಆಸನ. ಜೊತೆಗೆ ಕಪಾಲಭಾತಿ, ಅನುಲೋಮ, ಇದು 2 ವಿಶೇಷ. 20-25 ನಿಮಿಷ ಕಪಾಲಭಾತಿ, 20-25 ನಿಮಿಷ ಅನುಲೋಮ ನಾವು ಮಾಡಲೇಬೇಕು. ಅಷ್ಟು ಮಾಡಿರಿ. ಮತ್ತು ಸರಿಯಾದ ಊಟ, ಮಾರ್ನಿಂಗ್ ಏನು ನೀವು ಬ್ರೇಕ್ಫಾಸ್ಟ್ ತಗೋತಾ ಇದೆ, ಅದರಲ್ಲಿ ನಾವು ಜಾಸ್ತಿ ಅಂದರೆ ಏನಿದೆ, ಗೋಧಿ, ಚಪಾತಿ ಮತ್ತು ರೈಸ್, ಅನ್ನ ಕಡಿಮೆ ಮಾಡಬೇಕು. ಈಗ ಬೇರೆ ಬೇರೆ ಕಾಯಿಲೆ ಇದೆ, ರಾಗಿ ಮುದ್ದೆ ಇರ್ಬೋದು, ಇದು ಜ್ವಾರ ರೋಟಿ, ಅದು ನೀವು ರೆಗ್ಯುಲರ್ ತಗೋರಿ. ಬಾಜರಾ ರೋಟಿ, ಅಂದರೆ ಬೇರೆ ಬೇರೆ. ಈಗ ನಾವು APMCದಲ್ಲಿ ಇದೆ, ನಿಮಗೆಲ್ಲ ತಿಳ್ಕೊಳ್ತೇವೆ, ಇಲ್ಲೇ ಸಿಗ್ತೇವೆ. ಆ ಪ್ರಕಾರ ನಾವು ಈಗ ಮಿಲೆಟ್ ಜಮಾನ ಇದೆಯಲ್ಲ, ಒಂದು ಸ್ವಲ್ಪ ತಗೋಬೋದು. ಬ್ರೇಡು, ಬಿಸ್ಕಿಟ್ಗಳು, ಬೇಕರಿ ಪ್ರಾಡಕ್ಟ್ಸ್ ಎಷ್ಟು ಸಾಧ್ಯ ಕಡಿಮೆ ಮಾಡಿ. ಅಂದ್ರೆ ಏನಾಗ್ತದೆ, ಹೊಟ್ಟೆ ಸರಿಯಾಗಿ ಸಾಕಾಗ್ತದೆ. ಮತ್ತು ಊಟ ಟೈಮ್ನಲ್ಲಿ 1 ಪ್ಲೇಟ್ ಸಲಾದ್ ಇರಬೇಕು. ಸೌತೆಕಾಯ, ನಿಮ್ಮದು ಮೂಲಂಗಿ, ಟೊಮ್ಯಾಟೊ ಇದೆ, ಇದು ಬೀಟ್ರೂಟು, ಇದು ನೀವು 1 ಪ್ಲೇಟಲ್ಲಿ 1 ಪ್ಲೇಟ್ದಲ್ಲಿ ಪ್ರೋಟೀನ್ಸ್ ನಮಗೆ ಇರಬೇಕು. ಇದು ಹಸರುಕಾಯಿಗೆ ಅದರ ಇದು ಮಳಿಕೆಕಾಯಿ ಅದೇ ರೊಟ್ಟಿ ತಗೋರಿ, ಪಲ್ಯ ಜಾಸ್ತಿ ತಗೋರಿ. ಇದು ಗ್ರೀನ್ ವೆಜಿಟೇಬಲ್ಸ್ ಎಲ್ಲ ತಗೋಬೋದು ಜಾಸ್ತಿ ಅದರಲ್ಲಿ. ಅದು ವಿಶೇಷ ನೀವು ಮಾಡ್ಬೋದು. ಮಾರ್ನಿಂಗ್ ಲೈಟ್ದಲ್ಲಿ ಆ್ಯಪಲ್ ಇರ್ಬೋದು, ಅಮೃತ ಇರ್ಬೋದು, ನೀವು ತಗೋಬೋದು. ಅಲ್ಲ, ಮಧ್ಯಾಹ್ನ ಇದೆ ಸಲಾದ್ ಬೇಕೇ ಬೇಕು ಊಟದಲ್ಲಿ. ಸಾಯಂಕಾಲನೂ ಸ್ವಲ್ಪ, ರಾತ್ರಿ ಊಟ ಸ್ವಲ್ಪ ಕಡಿಮೆ ಮಾಡಿ. ಮಾಡೋದಂದ್ರೆ ಸ್ವಲ್ಪ 6, 7 ಮ್ಯಾಕ್ಸಿಮಮ್ 8. ನಾವು 10 ಏನು ಮಾಡ್ತಾ ಇದೆ ಅದು ಪ್ರಾಬ್ಲಮ್. ಯಾಕಂದ್ರೆ ಮಿನಿಮಮ್ ನಮ್ಮದು ಊಟದ ಟೈಮ್ ರಾತ್ರಿ ಇದು ಮತ್ತು ಮಲ್ಕೋಡ್ ಟೈಮ 3 ತಾಸು ಗ್ಯಾಪ್ ಇರಬೇಕು. ಅಟ್ಲೀಸ್ಟ್ 2 hours ಅಂದರೆ ಸರಿಯಾಗೋದು ನಮಗೆ ಲಾಭ ಸಿಗ್ತದೆ. ಅದು ಬಂದಿಲ್ಲ ಅಂದ್ರೆ ಮತ್ತು ಏನಾಗ್ತದೆ, ಡೈಜೆಷನ್ ಯಾಕೆ ಆಗೋಂಗಿಲ್ಲ ಅಂದರೆ ನಮ್ಮ ನಿದ್ದೆ ಸರಿಯಾಗಲಿಲ್ಲ, ಅದೊಂದು ಸಮಸ್ಯೆ ಇದೆ. ನಾವು 11 ಗಂಟೆಗೆ 12 ಗಂಟೆಗೆ 10 ಊಟ ಮಾಡೋರ, ಮತ್ತು 4 5 ಗಂಟೆಗೆ ನಾವು ಎದ್ದಬೇಕು ಅಂದರೆ
ಇಷ್ಟು ಗ್ಯಾಪ್ ಎಷ್ಟು ಅಂದರೆ ಸಮಸ್ಯೆ ಮಂಡುಕಾಸನ ಇಪ್ಪತ್ತು ಒಳಗಡೆ ಎರಡು ಮುಷ್ಟಿ ಜೋಡಿಸ್ರಿ ಒಕ್ಕಳ ಮುಂದೆ ಇರಲಿ ಈಗ ಶ್ವಾಸ ಪೂರ್ತಿ ಹೊರಗಾಗಬೇಕು ಯಾವಾಗ ನೋಡ್ರಿ ಹೊಟ್ಟೆ ಯಾವಾಗಲೂ ಒಳಗಬೇಕು ಶ್ವಾಸ ಹೊರಗಾಗಬೇಕು ಶ್ವಾಸದ ಎರಡು ನಿಯಮ ಮೂಗಿಂದ ಶ್ವಾಸ ತಗೋಬೇಕು ಮೂಗಿಂದ ಶ್ವಾಸ ಬಿಡಬೇಕು ಓಕೆ ಮತ್ತು ಯಾವಾಗ ಮುಂಪಾಗ್ತಾ ಇದೆ ಶ್ವಾಸ ಹೊರಗು ಯಾವಾಗ ನಾವು ಹಿಂದೆ ಹೋಗ್ತಾ ಇದೆ ಶ್ವಾಸ ಒಳಗು ನಾವು ಯಾವಾಗ ಎಡಕ್ಕೆ ಬಲಕ್ಕೆ ಏನು ಕ್ರಿಯೆ ಮಾಡ್ತಿದ್ವಿ ಶ್ವಾಸ ಹೊರಗು ಈಗ ಶ್ವಾಸ ಪೂರ್ತಿ ಹೊರಗು ಹೊಟ್ಟೆ ಪೂರ್ತಿ ಒಳಗು ಮುಂದೆ ಬಾಗಬೇಕು ಈಗ ಅಡ್ವಾನ್ಸ್ ಯೋಗ ಆಯ್ತು ಇಂಟಿಗ್ರೇಟಿವ್ ಯೋಗ ಇಲ್ಲಿ ನೀವು ಕಪಾಲಭಾತಿ ಮಾಡಬಹುದು ಮತ್ತು ಮುಂದೆ ನೋಡ್ರಿ ಕೆಳಗಡೆ ಬೇಡ ಎಷ್ಟು ಸಾಧ್ಯಷ್ಟೇ ಮುಂದೆ ನಿಧಾನದಲ್ಲಿ ನಾವು ಹೇಳಿದೆ ಯಾವುದು ಆಸನಗಳು ಕನಿಷ್ಠ ಅರ್ಧ ನಿಮಿಷ ಯಾರಿಗೆ ಡಯಾಬಿಟಿಸ್ 5 ನಿಮಿಷ ನಾವು ಪ್ರಾಕ್ಟೀಸ್ ಮಾಡಬೇಕು ಇದು ಮಂಡೂಕಾಸನ ಅಂದ್ರೆ ಈಗ ಡಯಾಬಿಟಿಸ್ ರಿವರ್ಸಲ್ ಮಧುಮೇಹ ರೋಗ ರಿವರ್ಸಲ್ ಆಗ್ತದೆ ಓಕೆ ಇದರಲ್ಲಿ ನೋಡ್ರಿ ಕೆಲವು ಜನ ಹಿಂಗ ಮೇಲೆ ಬರ್ತಾರೆ ನಮ್ದು ಯಾವಾಗೂ ಹಿಂಗೆ ಇರಬೇಕು ಮೇಲಿಂದ ಮುಂದೆ ಭಾಗಕ್ಕೆ ಎಷ್ಟು ಭಾಗದ ನಿಮಗೆ ಏನು ಫಾಯ್ದೆ ಸಿಗಲ್ಲ ಓಕೆ ಈಗ ಸೆಕೆಂಡ್ ಪೊಸಿಷನ್ದಲ್ಲಿ ಮತ್ತು ಯಾರಿಗೆ ಸ್ಪಾಂಡಿಲಿಯಸ್ ಬ್ಯಾಕ್ ಪೇನ್ ಇದೆ ಅವ್ರು ಏನು ಮಾಡೋದ ಅಲ್ಲೇ ಹಿಂಗ ಮಾಡ್ಬೋದು ಯಾರಿಗೆ ಸ್ಪಾಂಡಿಲಿಯಸ್ ಪ್ರಾಬ್ಲಮ್ಸ್ ಇದೆ ವರ್ಟಿಗೋ ಪ್ರಾಬ್ಲಮ್ಸ್ ಇದೆ ಬ್ಯಾಕ್ ಪೇನ್ ಇದೆ ನೀವು ಅಲ್ಲೇ ಮಾಡಿ ಓಕೆ ಈಗ ಸೆಕೆಂಡ್ ಕ್ವೆಶ್ಚನ್ ನಾವು ಮಾಡೋದು ಒಂದ್ಸರಿ ನಾವು ಮಾಡೋಣ ವಕ್ರಾಸನ ವಿಶೇಷ ಆಸನ ಮೊದಲ ಮಾಡೋಣ ನಾನು ಬೇರೆ ಆಸನ ನಾವು ಸ್ವಲ್ಪ ಮಾಡೋಣ ಈಗ ಒಂದೆರಡು ಬಾರಿ ಮೂಗಿಗೆ ಶ್ವಾಸ ಹೋಗಿ ಬೇಗ ಶ್ವಾಸ ಹೋಗಿ ಈಗ ವಕ್ರಾಸನಿಗೆ ಒಳ್ಳೆ ಪಾದಕ್ಕೆ ಫೋಲ್ಡ್ ಮಾಡಬೇಕು ಯಾವ ಪಾದ ಫೋಲ್ಡ್ ಮಾಡಿದ್ರೆ ಅದು ಕೈ ನಮಗೆ ಸಪೋರ್ಟ್ಗೆ ಕೊಡಬೇಕು ಮತ್ತು ಇದು ಎಡ ಕೈ ನಮ್ಮದು ಮೊಣಕಾಲಿಗೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿ ಓಕೆ ಬಹುತ್ ಸುಂದರ ಯಾರಿಗೆ ಇಡ್ಲಿಕ್ಕೆ ಬರಂಗಿಲ್ಲ ಇದು ನೋಡ್ರಿ ಒಂದ್ಸರಿ ಇದು ಮೊಣಕಾಲು ಇಲ್ಲ ಇಲ್ಲಿ ಒಂದು ಸ್ವಲ್ಪ ಪ್ರೆಷರ್ ಕೊಡಿ ಮತ್ತು ಹಿಂದೆ ನೋಡಿ ಯಾರಿಗೆ ಇಡ್ಲಿಕ್ಕೆ ಬರಂಗಿಲ್ಲ ಈ ಟೈಪ್ ಮಾಡಿದ್ರೆ ನಿಮಗೆ ಜಾಸ್ತಿ ಲಾಭ ಸಿಗ್ತದೆ ओके विश्राम ಈಗ ಸೇಮ್ ಕ್ರಿಯೆ ಬೇರೆ ಕಡೆ ನಾವು ಮಾಡೋಣ ओके विश्राम जैसे कपड़े में से पानी निचोड़ देते हैं तो कपड़ा क्या होता है अच्छी तरह से सूख जाता है वैसे ही हमारे पेट को हमें निचोड़ देना है ಒಳಗಡೆ ಇಲ್ಲ ಇರೋದು ಹೊಲಸುಗಳು ಹೊರಗೆ ಹೋಗ್ತಿದೆ ಇದರ ಸಂಬಂಧ ಇದನ್ನು ನಾವು ಮಾಡ್ತಾ ಇದೆ ಇದರಲ್ಲಿ ಇನ್ನೂ ಒಂದು ಅರ್ಧ ಚಂದ್ರಾಸನ
ಎಷ್ಟು ಸಾಧ್ಯ ಎಷ್ಟು ಪೂರ್ತಿ ಬರೆಯೋದೇ ಏನು ತೊಂದರೆ ಇಲ್ಲ, ಎಷ್ಟು ಸಾಧ್ಯ ಎಷ್ಟು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ವಿಶ್ರಾಮ. ಇದರಲ್ಲಿ ಬಂದ ವಿಶೇಷ ಆಸನ ಇದೆ, ನೀವು ಮಕ್ಕಳಿಗೆ ಹೇಳ್ಬೋದು. ಯಾಕಂದ್ರೆ ವಯಸ್ಸಾದಾಗ ಸ್ವಲ್ಪ ಮಾಡಲಿಕ್ಕೆ ಅನುಕೂಲ ಆಗೋದಿಲ್ಲ. ನೋಡಿರಿ ಒಂದ್ಸರಿ ಹಿಂಗೆ ಮಾಡೋದ, ಎರಡು ಕೈನಲ್ಲಿ ಒಂದು 6 ಇಂಚು ಗ್ಯಾಪಲ್ಲಿ ಮುಂದಿನ ತಗೊಳ್ಳಿ. ಈಗ ಎರಡು ನಮ್ಮದು ಎಲ್ಬೋ ಇದೆ, ಅದು ನಾವು ಮೊದಲು ನಾವು ಮಾಡಿ ತೋರಿಸ್ಕೊಂಡು ಒಂದ್ಸರಿ ಹೆಂಗೆ ರೆಗ್ಯುಲರ್ ಹೆಂಗೆ ಮಾಡೋದು ನಾವು ಅದನ್ನು ನಾವು ತೋರಿಸ್ತಾ ಇದೆ. ಈಗ ಮೊದಲು ನಾವು ಇದು ಪ್ರಯತ್ನ ಮಾಡೋಣ. ಇದು ಎರಡು ಎಲ್ಬೋ ನಮಗೆ ಹೊಟ್ಟೆಗೆ ಸಪೋರ್ಟ್ ಕೊಡೋದು ಮತ್ತು ಮೇಲೆ ಮಕ್ಕಳಿಗೆ ನೀವು ಪ್ರಾಕ್ಟೀಸ್ ಮಾಡಲಿಕ್ಕೆ ಈಸಿ ಆಗ್ತದೆ. ಈ ಥರದಲ್ಲಿ ನಾವು ಯಾರಿಗೆ ಮಾಡೋದು ಇಚ್ಛೆ ಇದೆ ನಾವು ಹೇಳ್ತೀನಿ ಆ ಪ್ರಕಾರ ಮಾಡಿ. ಓಕೆ, ಬರೀ ಕೆಳಗಡೆ ಎಲ್ಲ ಬರ್ರಿ. ಈಗ ಏನು ಮಾಡೋಣ, ಕಾಲನ್ನು ಜೋಡಿಸ್ರಿ ಮತ್ತು ಇದು ಮುಂದೆ ತಲೆಯನ್ನು ಟಚ್ ಮಾಡಿ. ಈಗ ನಾವೇನು ಮಾಡಬೇಕು, ಅವ್ರದ್ದು ಮೊಬೈಲ್ ಒಂದಿಷ್ಟು ಹೊಡೆದ ನೋಟ್ಟಿ ಇನ್ನೂ ಇಲ್ಲ ಬಂದ ಬರೋದಲ್ರಿ. ಇನ್ನೂ ಇಲ್ಲ ಬಂದ ಮಾಡಿ ಹೊಡೆದಾನ ಫೋಟೋ. ಸೂರ್ಯ ನಮಸ್ಕಾರ ನಿಧಾನದಲ್ಲಿ ಡೋರ್ ಹಿಂಗೆ ಓಪನ್ ಆಗತ್ತೆ. ನಂಬರ್ ಅದಾವ್ರಿ ಇದೆ 20, 24, 26, 20, 24, 26. ಅವ್ರದ್ದು ಮತ್ತೆ ನಾವು ಕೇಳ್ತಾ ನಾವು ಇದು ಮೊದಲು ಮಯೂರಾಸನ ಹೇಳ್ತಾ ಇದ್ದೀವಿ. ಸೇಮ್ ಇದೆ. ಮಯೂರಾಸನದಲ್ಲಿ ನೋಡ್ರಿ ಡಯಾಬಿಟಿಸ್ಗೆ ಲಾಭ ಸಿಗ್ತಿತ್ತು. ವಿಶೇಷ ಅಂದ್ರೆ ನಮ್ಮದು ಒಳಗಡೆ ಇರೋದ್ರಿಂದ ಯಾವುದು टॉक्सिक अंदर खाना खाने के बाद बहुत से अन्य कण अंदर रहते हैं, ಅದು ಟಾಕ್ಸಿಕ್ಸ್ ಆಗ್ತದೆ. ಇದು ನ್ಯೂಮರಸಲ್ಲಿ ಮಾಡಿದ್ರೆ ಅದೆಲ್ಲ ಹೊರಗಡೆ ಬರ್ತಿದ್ದು. ವಿಶೇಷ ಮಕ್ಕಳ ಸಂಬಂಧ ನೀವು ಆಸನ ಅವ್ರಿಗೆ ಪ್ರಾಕ್ಟೀಸ್ ಮಾಡಿ. ಈಗ ಇಷ್ಟ ಆಸನಗಳು ಕಪಾಲಭಾತಿ ಒಂದು 20-25 ನಿಮಿಷ, ಅನುಲೋಮ ವಿಲೋಮ ಜೊತೆಗೆ ಬರ್ತೀವಿ. ಇವತ್ತು ಸ್ವಲ್ಪ ನಾವು ಪ್ರಾಣಾಯಾಮ ಜೊತೆಗೆ ನಾವು ಸ್ವಲ್ಪ ವಿಚಾರ ಮಾಡೋಣ. ಪ್ರಾಣಾಯಾಮ ಏನು ಮಹತ್ವ ಇದೆ, ನಮ್ಮ ಶರೀರದಲ್ಲಿ ಇರೋದ 10 ಪ್ರಾಣಗಳು ಇದೆ. ಅದರಲ್ಲಿ ಮುಖ್ಯ ಪ್ರಾಣ ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ. ಹೇಳ್ರಿ ಒಂದ್ಸರಿ. ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ. ಇದು ಮುಖ್ಯ ಪ್ರಾಣ ಇದೆ. ಅದರಲ್ಲಿ 5 ಗೌಣ ಪ್ರಾಣಿಗಳು: ನಾಗ, ಕೂರ್ಮ, ಕೃಕಲ ಮತ್ತು ದೇವದತ್ತು, ಧನಂಜಯ. ಇದು 5 ಗೌಣ ಪ್ರಾಣ ಇದೆ. ಮುಖ್ಯ ಪ್ರಾಣ ವಿಶೇಷ ಅಂದ್ರೆ ಈ ಪ್ರಾಣಗಳು ಇನ್ಬ್ಯಾಲೆನ್ಸ್ ಇದ್ರೆ ನಮ್ಮ ಶರೀರದಲ್ಲಿ ತುಂಬ ಪ್ರಾಬ್ಲಮ್ಸ್ ಬರ್ತಿದ್ವು. ಯಾವುದು ರೋಗಗಳು ಬರೋದು ಇದು ಪ್ರಾಣ ಜೊತೆಗೆ ಇದೆ. ಯಾರು ಪ್ರಾಣಾಯಾಮ ಮಾಡ್ತಾರೋ ಮಾಡಂಗಿಲ್ಲ ಅದು ಮಾತು ಬೇರೆ. ಇದು ಪ್ರಾಣಾಯಾಮ ಮಾಡ್ತಾ ಇರೋದು ವಿಶೇಷ ಇದೆ. ಯಾರು ಮಾಡಲಿಲ್ಲ ಅಂದ್ರೆ ನೀವು ಸ್ವಲ್ಪ ಅವ್ರಿಗೆ ಪ್ರಯತ್ನ ಮಾಡಲಿಕ್ಕೆ ಹೇಳಿ. ಈಗ ಮುಖ್ಯ ಪ್ರಾಣ ಏನಿದೆ, ಪ್ರಾಣಿದೆ, ಅದರ ಸ್ಥಾನ ನಮ್ಮದೇ ಹೃದಯ ಪ್ರದೇಶದಲ್ಲಿ ಅದು ಇರ್ತದೆ. ಆ ಪ್ರಾಣ
ಇನ್ಬ್ಯಾಲೆನ್ಸ್ ಅಥವಾ ನಿಷ್ಕ್ರಿಯ ಆಗಿದ್ರೆ ಏನಾಗ್ತದೆ, ನಮ್ಮದು ಫುಫುಸೆ ವೀಕ್ ಆಗ್ತದೆ. ನಮ್ಮದು ಫುಫುಸೆ ವೀಕ್ ಅಂದರೆ ನಮ್ಮದು ಹೃದಯ ವೀಕ್ ಆಗ್ತದೆ. ನಮ್ಮದು ನೆಗಡಿ ಕೆಮ್ಮ ಇದು ಬರೋದು ಯಾಕಂದ್ರೆ ಲಂಗ್ಸ್ ವೀಕ್ ಆಗಿದ್ರೆ ಅದು ಬರೋದು. ಆಕ್ಸಿಜನ್ ಲೆವೆಲ್ ಕಡಿಮೆ ಬಂದ್ರೆ, ಈ ಕೊರೋನಾ ಕಾಲದಲ್ಲಿ ನಾವು ನೋಡಿದೆ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದರೆ 90% ಜನ ಮನೆಗೆ ಬಂದಿಲ್ಲ, 10% ಬಂದಿಲ್ಲ. ಯಾರಿಗೆ ಯೋಗ ಇದು ಆಸನಗಳು ಮತ್ತು ನಮ್ದು ಆಯುರ್ವೇದ ಕಾಳೆ ತೊಗೊಂಡ್ರೆ ಮನೆಗಿದ್ದು 90% ಉಳಿದ, ಅದ್ರಾಗೂ 10% ಹೋಗಿದ್ದಾವೆ. ಅದು ಭಾಳ ವಿಶೇಷ ಇದೆ ಇದು. ಅದರ ಸಂಬಂಧ ಮೊದಲೇ ಪ್ರಾಣಾಯಾಮ ಈ ಆ ನಿಷ್ಕ್ರಿಯ ಪ್ರಾಣಾಯಾಮಗೆ, ಆ ಇನ್ಬ್ಯಾಲೆನ್ಸ್ ಪ್ರಾಣಾಯಾಮಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವು ಈ ಪ್ರಾಣಾಯಾಮ ಹೇಳ್ತೇವೆ. ಅದು ಮೊದಲೇ. ಎರಡನೇದೇ ಅಪಾನ ಪ್ರಾಣ. ಅಪಾನ ಪಾರ್ದ ಸ್ಥಾನ ಎಲ್ಲಿದೆ? ಗುದಾ ಪ್ರದೇಶ. ಆ ಗುದಾ ಪ್ರದೇಶದಲ್ಲಿ ಅದು ಇರ್ತಿದ್ದು. ಅದರ ಕಾರ್ಯ ಏನು? ನಿಷ್ಕಾಸನ. ನಮ್ಮದು ಮಲಮೂತ್ರಕ್ಕಿರಿ ಸರಿಯಾಗ ಅದು ಬರ್ತಿದ್ದು. ಮುಂದೆ ವೀರ್ಯ, ನಮ್ಮದು ಮಂತ್ರಿ ಸ್ರಾವ, ಭ್ರೂಣ, ಡೆಲಿವರಿ ಟೈಮ್. ಈ ಅಪಾನ ಪ್ರಾಣ ಇನ್ಬ್ಯಾಲೆನ್ಸ್ ಇದ್ರೆ ಅಲ್ಲಿ ನಾವು ತೊಂದರೆ ಬರೋದು, ಕಾನ್ಸ್ಟಿಪೇಷನ್ಸ್ ಬರೋದು ಚಾನ್ಸಸ್ ಇರ್ತಿದ್ದು. ಮಲಮೂತ್ರ ಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ. ಅದು ಆ ಗುದಾ ಪ್ರದೇಶದಲ್ಲಿ ಇದೆ. ಅದು ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವು ಪ್ರಾಣಾಯಾಮ ಮುಂದೆ ಮಾಡೋಣ. ಮೂರನೇದು ಸಮಾನ ಪ್ರಾಣ. ಇದು ಸ್ಥಾನ ನಮ್ಮದು ನಾಭಿ ಪ್ರದೇಶದಲ್ಲಿ ಇದೆ. ಇದರದ ಕಾರ್ಯ ನಮ್ಮದು ಡೈಜೆಷನ್ಸ್. ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಂದರು, ಆ್ಯಸಿಡ್ ಬಂದರೆ ಅದು ಕಾನ್ಸ್ಟಿಪೇಷನ್ ಬರೋದು ಚಾನ್ಸಸ್. ಒಂದು ಹೊಟ್ಟೆಗೆ ಸರಿಯಾಗಿ ಸಾಫ್ ಆಗ್ತಾ ಇಲ್ಲ, ಡೈಜೆಷನ್ ಸರಿಯಾಗಿ. ಕೆಲವೊಳಗೆ ಏನಾಗ್ತದೋ ಇನ್ಬ್ಯಾಲೆನ್ಸ್ ಅಂದರೆ ಏನಾಗ್ತದೋ, ಊಟ ಮಾಡಿದ ಮೇಲೂ ಟಾಯ್ಲೆಟ್ ಹೋಗ್ಬೇಕಾಗ್ತದೆ, ಅಥವಾ ಕೆಲವು ಜನ 2 ದಿವಸ ಟಾಯ್ಲೆಟ್ ಬಂದಿಲ್ಲ. ಅಂದರೆ ಇದು ಸಮಾನ ಪ್ರಾಣ ನಮಗೂ ನಿಷ್ಕ್ರಿಯ ಬಂದ್ರೆ ಅದು ಪ್ರಾಬ್ಲಮ್ ಬರ್ತದೆ. ನಾಲ್ಕನೇದು ಪ್ರಾಣ ನಮ್ಮದು ಉದಾನ ಪ್ರಾಣ. ಅದು ಸ್ಥಾನ ಇದೆ ನಮ್ಮದು ಕಂಠ ಪ್ರದೇಶ. ಆ ಪ್ರಾಣ ಇನ್ಬ್ಯಾಲೆನ್ಸ್ ಇದ್ರೆ ನಾವು ಮಾತಾಡಲಿಕ್ಕೆ ಬರೋಂಗಿಲ್ಲ, ನಾವು ಊಟ ಏನು ತಿಂತಾ ಇದೆ ಅದು ಬರಲ್ಲ. ನೀವು ಪೇಷಂಟ್ಗೆ ನೋಡಿದ್ರೆ ನಮ್ಮ ಮೂಗಿಂದ ಪೈಪ್ ಹಾಕ್ಯಾಸು ಮೇಲಿಂದ ಅದು ಔಷಧಿಗಳು ಹಣ್ಣುಗಳು ಓಡ್ತಾ ಇದ್ದಾವೆ ಯಾವಾಗೂ ಅದನ್ನು. ಆಮೇಲೆ ಇದು ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗ್ತದೆ. ಇದು ನಮ್ಮದು ಉದಾನ ಪ್ರಾಣ ಬ್ಯಾಲೆನ್ಸ್ ಇರಲಿಲ್ಲ ಅಂದ್ರೆ ಥೈರಾಯ್ಡ್, ಥೈರಾಯ್ಡ್ ವಿಶೇಷ ಮಹಿಳೆಯವರಿಗೆ ಜಾಸ್ತಿ ಆಗ್ತದೆ. ಮತ್ತು ಅದರಾಗೂ ಪ್ಯಾರಾಥೈರಾಯ್ಡ್ ಇದ್ದರೆ ಏನಾಗ್ತದೆ ಅಂದ್ರೆ ನಿಮ್ಮ ಮಂತ್ಲಿ ಪೀರಿಯಡ್ದಲ್ಲಿ ಬ್ಲೀಡಿಂಗ್ ಸ್ಟಾಪ್ ಆಗೋಂಗಿಲ್ಲ. ಯಾರಿಗೆ ಥೈರಾಯ್ಡ್ಸ್ ಪ್ರಾಬ್ಲಮ್ಸ್ ಇದೆ, ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಇದ್ದರೆ ಅಲ್ಲಿ ನಾವು ಪ್ರಾಬ್ಲಮ್ ಇದೆ. ಅದೇ ಇಲ್ಲಿ ನಾವು ಉಜ್ಜಾಯ ಪ್ರಾಣಾಯಾಮ ಮಾಡ್ತೀವಿ. ಆಮೇಲೆ ಅದರಲ್ಲಿ ವ್ಯಾನ ಪ್ರಾಣ ಇದೆ. ವ್ಯಾನ ಪ್ರಾಣ ಇಡೀ ಶರೀರದಲ್ಲಿ ಎಲ್ಲ ಓಡ್ತಾ ಇದೆ. ಇದು ಇನ್ಬ್ಯಾಲೆನ್ಸ್ ಅದರ ನಿಷ್ಕ್ರಿಯ ಏನಾಗ್ತದೋ, ಹಾರ್ಟ್ ಅಟ್ಯಾಕ್ ಬರೋದು ಚಾನ್ಸಸ್ ಇರ್ತದೆ, ಪ್ಯಾರಾಲಿಟಿಕ್ ಅಟ್ಯಾಕ್ ಬರೋದು ಚಾನ್ಸಸ್ ಇರ್ತದೆ. ಅದು ಆ ಪ್ರಾಣಿಗೆ ನಾವು ಅನುಲೋಮ ಮಾಡ್ತಾ ಇದ್ದೀವಿ. ಈಗ 5 ಗೌಣ ಪ್ರಾಣ ಇದೆ. ಅದರದಲ್ಲಿ 4 ಕೆಲಸ ಅಂದರೆ ಡಕಾರಾನ. ಏನಂತಾರೆ ನಾವು ಡಕಾರಿಗೆ? ಜಠರಾಗ್ನಿ. ಇಲ್ಲ ಡರ್ಕಿ. ಹಾಂ. ಆಮೇಲೂ ಕೂರ್ಮ ಇದೆ, ಅದು ಪಲ್ಕೆ ಚಿಪ್ಕಾಣ. ಲಿಪ್ಸ್ ಐಲಿಪ್ಸ್ ಅದು ಇದೆ ಆಗ್ತದೆ. ಮೂರನೇದಿದೆ ನಮ್ಮದು ಚೀಕಾಣ, ಶೀನು. ಹಾಂ. ನಾಲ್ಕನೇದು ದೇವದತ್ತದು ಜಂಬಾಯಿ, ಆಲಸ್ಯ ಬರ್ತದೆ. ನಮ್ಮದು ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತದೋ ಆ ಟೈಮ್ದಲ್ಲಿ ಅದು ಬರೋ ಚಾನ್ಸಸ್ ಇರ್ತದೆ. ಅಂತ 5ನೇದು ದೇವದತ್ತ, ಇದು ಗರ್ಮಾಹಾರ ಶರೀರದಲ್ಲಿ ಇರೋದು. ಈಗ ನಾವು ನೋಡ್ರಿ, ಶ್ವಾಸ ಏನಿದೆಯಲ್ಲ, जीवित और मृत में एक ही डिफरेंस है. ಜೀವಿತ ಅಂದ್ರೆ ಉಸಿರಾಟ ಅವ್ರ ಕಡೆ ಇದೆ, ಉಸಿರಾಟ ಹೋಗಿದ್ಮೇಲೂ ರಾಮನಾಮ ಸತ್ಯ ಹೌದೇ. ಅದಂದ್ರೆ ಈ ಜೀವನಿ ಪ್ರಾಣಾಯಾಮ ಅಂದ್ರೆ ಪ್ರಾಣ ಅಂದರೆ ಜೀವನಿ ಶಕ್ತಿ, ಆಯಾಮ ಅಂದರೆ ವಿಸ್ತಾರ. ಆ ಜೀವನಿ ಶಕ್ತಿಗೆ ವಿಸ್ತಾರ ಮಾಡಲಿಕ್ಕೆ ಪ್ರಾಣಾಯಾಮ ಬಹಳ ಮುಖ್ಯ ಇದೆ. ಕೆಲವು ಟೈಮ್ ಭಾಳ ನಾವು ಆಸನ ಮಾಡ್ತಾ ಇದ್ದೀವಿ, ಪ್ರಾಣಾಯಾಮ ಮಾಡೋಂಗಿಲ್ಲ. ಪ್ರಾಣಾಯಾಮ ನಾವು ಮಾಡಲೇಬೇಕು. ಈಗ 5 ಮುಖ್ಯ ಪ್ರಾಣಾಯಾಮಕ್ಕೆ ಮಾಡಲಿಕ್ಕೆ ಮೊದಲೇ ಪ್ರಾಣಾಯಾಮ ನಾವೇನು ಮಾಡ್ತಾ ಇದ್ದೀವಿ, ಭಸ್ತ್ರಿಕಾ ಪ್ರಾಣಾಯಾಮ. ಅದರಿಂದ ನಮ್ಮದು ಪ್ರಾಣ ಈಗ ಬ್ಯಾಲೆನ್ಸ್ ಆಗ್ತಾ ಇದೆ, ಇನ್ಬ್ಯಾಲೆನ್ಸ್ದು ಬ್ಯಾಲೆನ್ಸ್ ಆಗ್ತಾ ಇದೆ. ಇದ್ರೆ ನಮ್ಮದು ಆಕ್ಸಿಜನ್ ಲೆವೆಲ್ ಹೆಚ್ಚಾಗ್ತದೆ, ನಮ್ಮದು ಇಮ್ಯುನಿಟಿ ಪವರ್ ಹೆಚ್ಚಾಗ್ತದೆ. ಅದನ್ನು ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋಣ.
ಭಸ್ತ್ರಿಕಾ ಪ್ರಾಣಾಯಾಮ ಎಲ್ಲರಿಗೆ ಗೊತ್ತಿದೆ. 3 ಗತಿಯಿಂದ ನಾವು ಪ್ರಾಣಾಯಾಮ ಮಾಡ್ತಾ ಇದ್ದೀವಿ. ಸೂಕ್ಷ್ಮ ಗತಿ, ಮಧ್ಯಮ ಗತಿ, ತೀವ್ರ ಗತಿ. ಯಾರಿಗೆ ಹೃದಯ ರೋಗ ಇದೆ, ಹೈ ಬ್ಲಡ್ ಪ್ರೆಷರ್ ಇದೆ, ಕಮ್ಜೋರ್ ಇದೆ, ಅವರು ಸೂಕ್ಷ್ಮ ಗತಿಯಿಂದ ಮಾಡೋದು, ನಾರ್ಮಲಿ ಮಧ್ಯಮ ಗತಿ. ಮತ್ತು ಯಾರಿಗೆ ಕುಡಿಲಿ ಜಾಗರಣ ಬೇಕು, ಪೂರ್ತಿ ನಿರೋಗಿ ಇರಬೇಕು, ಯುವ ಇರಬೇಕು, ಅದನ್ನು ನೀವು ತೀವ್ರ ಗತಿಯಿಂದ ನೀವು ಮಾಡಬೇಕು. ಓಕೆ, ಕನಿಷ್ಠ 5 ನಿಮಿಷ ಇದು ನಾವು ಮಾಡ್ತೀವಿ. ಈಗ ಶ್ವಾಸ ಒಳಗೆ ತಗೋತಾ 3 ಇಂದ 5 ಸೆಕೆಂಡ್ ಶ್ವಾಸ ಒಳಗೆ ತಗೋರಿ, 3 ಇಂದ 5 ಸೆಕೆಂಡ್ ಶ್ವಾಸ ಹೊರಗೆ ಹಾಕಿ. ಆ ಶ್ವಾಸ ಜೊತೆಗೆ ಮನಸ್ಸಲ್ಲಿ ಓಂದ ಚಿಂತನೆ ಮಾಡ್ತಾ ಮಾಡ್ತಾ ಮಾಡಿ. ಯಾವಾಗ ನಮ್ದು ಶ್ವಾಸ ಒಳಗೆ ಬರ್ತಾ ಇದೆ, ನಮ್ದು ಎದೆಯಲ್ಲಿ ಎದೆ 1 ಇಂಚ್ ಹೊರಗೆ ಬರಬೇಕು. ಶ್ವಾಸ ಬಿಡ್ತಾ ಇದ್ದ ಇದನ್ನೆಲ್ಲ ನೆಗಡಿ, ಕಫ, ದಮದ ಪ್ರಾಬ್ಲಮ್ಸ್, ಅಸ್ತಮಾ ಪ್ರಾಬ್ಲಮ್ಸ್ ದೂರವಾಗ್ತಾ ಇದೆ ಇದರಿಂದ. ಈಗ ಯಾರಿಗೆ ಪೂರ್ತಿ ನಿರೋಗಿ ಇದೆ ಮತ್ತು ಯಾರಿಗೂ ಬೇರೆ ತೊಂದರೆ ಇಲ್ಲ, ಅದು ತೀವ್ರಗತಿಯನ್ನು ನಾವು ಮಾಡ್ಬೋದಾ? ಬೇರೆಯವರಿಗೆ ನಾರ್ಮಲ್ ಮತ್ತು ಸೂಕ್ಷ್ಮಗತಿಗಳಲ್ಲಿ ಮಾಡಬೇಕು. ವಿಶ್ರಾಂತಿ ಕಣ್ಣು ಮುಚ್ಚಿರ್ಲಿರಿ. ಮಾಡ್ತಾ ಮಾಡ್ತಾ ಇದು ಬಹಳ ಮುಖ್ಯ ಇದೆ. ಇದು ಭಸ್ತ್ರಿಕಾ ಪ್ರಾಣಾಯಾಮ. ಪರಪೂಜ್ಯ ಸ್ವಾಮೀಜಿಯವರು 350 ಜನ ಸೈಂಟಿಸ್ಟ್ ಇಟ್ಕೆಸು ಒಂದು ಪ್ರಾಣಾಯಾಮದು ಏನೇನು ಇಫೆಕ್ಟ್ ಇದೆ ನಮ್ಮ ಮೇಲೂ ಅದು ನಾವು ಸಂಶೋಧನೆ ಮಾಡ್ತೇವೆ. ಈಗ ಮಧ್ಯ ಪ್ರಾಣಾಯಾಮ ನಾವು ಮಾಡಿದೆ, ಭಸ್ತ್ರಿಕಾ ಪ್ರಾಣಾಯಾಮ. ಅದರಲ್ಲಿ ಏನಿದೆ, ಇದು ನಾರ್ಮಲ್ ನೋಡ್ರಿ. ಈಗ ನಾವು ಶ್ವಾಸ ತಗೋತಾ ಇದೆ, ಅದು ಸ್ವಲ್ಪ ದೀರ್ಘದಲ್ಲಿ ತಗೋಬೇಕು, ದೀರ್ಘದಲ್ಲಿ ಬಿಡು. ಸಮ ಪ್ರಮಾಣ ಲೇನಾ ಹೈ, ಸಮ ಪ್ರಮಾಣ ಛೋಡನಾ. ಯಾವ ಶಕ್ತಿಯಿಂದ ನಾವು ಒಳಗೆ ತಗೋದ್ರೆ ಅದೇ ಶಕ್ತಿಯಿಂದ ಹೊರಗೆ ಹೋಗ್ಬೇಕು. ಈಗ ಮಧ್ಯ ಪ್ರಾಣಾಯಾಮ. 2ನೇ ಪ್ರಾಣಾಯಾಮ ಏನಿದೆ, ಫೋರ್ಸ್ಫುಲಿ ಹೊರಗೆ ಹಾಕೋದು, ಬರೇ ಹೊರಗೆ ಹಾಕೋದು. ಒಳಗ ಕಾಣ್ತಾನೆ ಬರ್ತಾ ಇದೆ, ಪೂರ್ತಿ ಫೋರ್ಸ್ಫುಲಿ ಹೊರಗೆ ಹಾಕಬೇಕು. ಹೆಂಗೆ ನಾವು ಸುಬ್ರಾಯ ತಗೋತಾ ಇದೆ, ಏನಾಗ್ತಾ ಇದೆ, ಉಸಿರು ಹೊರಗೆ ಹಾಕ್ಬೇಕು. ಆ ಸೇಮ್ ಟೈಮ್ದಲ್ಲಿ ನಮ್ಮದು ಹೊಟ್ಟೆ ಒಳಗೆ ಬರ್ತದೆ. ಇದು ಕ್ರಿಯೆ. ಶ್ವಾಸ ಹೊರಗು, ಹೊಟ್ಟೆ ಒಳಗೆ ಆ ಟೈಮ್ ನೋಡ್ರಿ. ಇದರಲ್ಲಿ ನಾವು ಏನೇನ, ಯಾರಿಗೆ ಹೃದಯ ರೋಗ ಇದೆ, ಹೈ ಬ್ಲಡ್ ಪ್ರೆಷರ್ ಇದೆ, ನಿಧಾನದಲ್ಲಿ ಮಾಡಬೇಕು. 2 ಸೆಕೆಂಡಲ್ಲಿ 1 ಬಾರಿ, ನಾರ್ಮಲಿ 1 ಸೆಕೆಂಡಲ್ಲಿ 1 ಬಾರಿ. ಯಾರಿಗೆ ಕುಂಡಲಿನಿ ಜಾಗರಣೆ ಮಾಡಲೇಬೇಕು, 1 ಸೆಕೆಂಡಲ್ಲಿ 2 ಬಟ ನೀವು ಮಾಡ್ಬೋದು. ಅಂದರೆ 1 ನಿಮಿಷದಲ್ಲಿ 90ರಿಂದ 120 ಮಟ ನೀವು ಮಾಡ್ಬೋದು. ನಾರ್ಮಲಿ 1 ನಿಮಿಷದಲ್ಲಿ 60 ಬಾರಿ ಮಾಡ್ಬೋದು. ಯಾರಿಗೆ ಹೃದಯ ರೋಗ ಇದೆ, ಹೈ ಬ್ಲಡ್ ಪ್ರೆಷರ್ ಇದೆ, ಅವರು ಏನು ಮಾಡೋದು, 1 ನಿಮಿಷದಲ್ಲಿ 30 ಬಾರಿ, 30ರಿಂದ 45 ಬಾರಿ ನಾವು ಮಾಡ್ಬೋದು. ಇದರಲ್ಲಿ ಗರ್ಭಿಣಿ ಮಾತೆಯವರು ಮತ್ತು ಪೀರಿಯಡ್ದಲ್ಲಿ ಇದು ಮಾಡಬಾರ್ದು. ಪೀರಿಯಡ್ದಲ್ಲಿ ನಿಮ್ಗೆ ಏನೂ ತೊಂದರೆ ಇಲ್ಲ, ಯಾವುದೂ ಪ್ರಾಬ್ಲಮ್ ನಿಧಾನದಲ್ಲಿ ನೀವು ಮಾಡಬೇಕು. ಓಕೆ, ಇದು ಕನಿಷ್ಠ 15 ನಿಮಿಷ ನಾವು ಮಾಡಲೇಬೇಕು. ಈಗ ಅಷ್ಟು ಮಾಡಲೇಬೇಕು. ಕೆಲ ಟೈಮಲ್ಲಿ ಆಗಂಗಿಲ್ಲ, ಸಾಯಂಕಾಲ ನೀವು ಮಾಡ್ಬೋದು. ಟಿ ವಿ ನೋಡ್ತಾ ನೋಡ್ತಾ ಬೇರೇನು ಕೆಲಸ ಇರೋಂಗಿಲ್ಲ, ಪ್ರಾಣಾಯಾಮ ಸುಖಾಯಾಮ ಮಾಡೋದು. ಓಕೆ, ಯಾರಿಗೆ ಆಸನಗಳು ಬರ್ತಾ ಇಲ್ಲ, ಈಗ ನಾವು ತೋರಿಸಿದೆ ನಿಮಗೆ ಮಯೂರಾಸನ, ನಿಲ್ರಿ ನಮ್ಮ ಮಯೂರಾಸನ ಬರೋಂಗಿಲ್ಲ, ಏನು ಮಾಡೋದು, ಏನು ಯಾರಿಗೆ ಯಾವುದು ಆಸನ ಬರೋಂಗಿಲ್ಲ, ಬರೇ ಪ್ರಾಣಾಯಾಮ ಸುಖಾಯಾಮ ಮಾಡಿ.
ಪೂರ್ತಿ ನಿರುದ್ಧವಾಗ್ತದೆ. ಈಗ ಮಾಡೋಣ ಕಪಾಲಭಾತಿ. ಇದರಿಂದ ನಮ್ಮದು ಸಮಾನ ಪ್ರಾಣ ಬ್ಯಾಲೆನ್ಸ್ ಆಗ್ತದೆ. ಈ ಸಮಾನ ಪ್ರಾಣ ಇನ್ಬ್ಯಾಲೆನ್ಸ್ ಇದ್ದರೆ ನಿಮಗೆ ಏನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ, ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರ್ತದೆ. ಇದು ಕಪಾಲಭಾತಿಯಿಂದ ಎಲ್ಲ ದೂರವಾಗ್ತದೆ. ಅದು ಬ್ಯಾಲೆನ್ಸ್ ನಾವು ಮಾಡ್ತೇವೆ. बड़े उसिराट अष्टवर्ग याವುದು ಮುಖದ ಮೇಲೂ ಚೀರಾ ತೆಡ ಮೇಡ ನೈ ಕರ್ನಾ ಯಾದ್ ರಖಿ. ಯಾವುದು ಹಾಣೆ ಮೇಲೂ ಒತ್ತಡ ಬೇಡ, ಪೂರ್ತಿ ಸಹಜವಾಗಿ ನಾವು ಮಾಡಬೇಕು. ಬರೇ ಉಸಿರಾಟವರೆಗೂ ಅಟ್ ದ ಸೇಮ್ ಟೈಮ್ದಲ್ಲಿ ಹೊಟ್ಟೆ ಒಳಗೂ ಬರ್ತೇದು. ಹೊರಗೂ ಹೊಟ್ಟೆ ಒಳಗೂ ಹೊರಗೂ ಒಳಗೆ ಇರೋದ ಎಲ್ಲ ರೋಗಗಳು, ವ್ಯಾಧಿಗಳು, ವಿಕಾರಗಳು ನಮ್ಮದು ಪ್ರತ್ಯೇಕ ಉಸಿರಾಟ ಜೊತೆಗೆ ಹೊರಗೆ ಹೋಗ್ತಾ ಇದೆ. ಯಾರಿಗೆ ಭೋಜ್ಯ ಜಾಸ್ತಿ ಇದೆ, ಪ್ರತ್ಯೇಕ ಸ್ಟ್ರೋಕ್ದಲ್ಲಿ ನಮ್ಮದು 1 ಗ್ರಾಮ್ ಕಡಿಮೆ ಆಗ್ತಾ ಇದೆ. ಈ ಭಾವದಿಂದ ಮಾಡಿ, ಶ್ರದ್ಧೆ ಇರಬೇಕು, ವಿಶ್ವಾಸ ಇರಬೇಕು. ಸಮಯ ಕಡಿಮೆ ಇದೆ, ನಾವು ಬರೀ ನೋಡ್ತಾ ಹೋಗೋಣ. ಈಗ 3ನೇ ಪ್ರಾಣ ನಮ್ಮದು ಅಪಾನ ಪ್ರಾಣ. ಅಪಾನ ಪ್ರಾಣ ಏನು ನಿಷ್ಕ್ರಿಯ ಇದೆ, ಇನ್ಬ್ಯಾಲೆನ್ಸ್ ಇದೆ, ಅದು ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವು ಮಾಡ್ತಾ ಇದ್ದೆ ಬಾಹ್ಯ ಪ್ರಾಣಾಯಾಮ. ಬಾಹ್ಯ ಪ್ರಾಣಾಯಾಮದಲ್ಲಿ ಯಾರಿಗೆ ಹೃದಯ ರೋಗ ಇದೆ, ಹೈ ಬ್ಲಡ್ ಪ್ರೆಷರ್ ಇದೆ, ಗರ್ಭಿಣಿ ಮಾತೆಯವರು, ಕಿರಿಯರಿದ್ದವರಿಗೆ ಈ ಪ್ರಾಣಾಯಾಮ ಮಾಡಬಾರ್ದು. ಯಾಕಂದ್ರೆ ಯಾವಾಗ ನಾವು ಹೋಲ್ಡ್ ಮಾಡ್ತಾ ಇದೆ ಆ ಪ್ರೆಷರ್ ನಮ್ಮದು ಹೃದಯ ಮೇಲೆ ಬರ್ತದೆ. ಅದರ ಸಂಬಂಧ ಹೋಲ್ಡ್ ಮಾಡಬಾರ್ದು, ಪೀರಿಯಡ್ಗಲ್ಲಿನೂ ಮಾಡಬಾರ್ದು. ಓಕೆ, ಈಗ ಇಲ್ಲೇ ಹೆಂಗಿದೆ, ಶ್ವಾಸ ಹೊರಗೆ ತೆಗೋಬೇಕು, ಶ್ವಾಸ ಹೊರಗೆ ಹಾಕು, ಶ್ವಾಸ ಹೊರಗನ್ನು ಅಲ್ಲೇ ಹೋಲ್ಡ್ ಮಾಡಬೇಕು. ಮತ್ತು 3 ಬಂದ ಜಾಲಂಧರ ಬಲಿ ಫ್ರಂಟ್ ಕೂಪ ಉದ್ಯಾನದಲ್ಲಿ ಹೊಟ್ಟೆ ಒಳಗು 3 ಬಂದಲ್ಲಿ ನಮ್ಮದು ಹೃದಯದ ಬಾರಿಗೆ ಮೇಲೆ ಇರಬೇಕು. ಇದು ಕುಂಡಲಿನಿ ಜಾಗರಣೆಗೆ ಬಹಳ ಉಪಯುಕ್ತ. ನಾವು ರೆಗ್ಯುಲರ್ ಮಾಡ್ತಾ ಇದೆ, ನಮ್ಮದು ಹೃದಯದಿಂದ ಏನು ವಾಯು ಹೊರಗೆ ಹೋಗ್ತಾ ಇದೆ ಅದರ ಎನರ್ಜಿ ಲೆವೆಲ್ ಹೊರಗೆ ಹೋಗ್ತಾ ಇದೆ. ನಾವು ಆ ಊರ್ಧ್ವಗಡೆ ಸಾಕು ಮೇಲೆಗಡೆ ಬರೆಯುವ ನಮ್ಮ ಸಹಸ್ರ ಚಕ್ರದ ಮಾಡಬೇಕು. ಅದರ ಸಂಬಂಧ ಇದು 3 ಬಂದ ವಿಶೇಷ ಇದೆ. 3 ಬಂದ ಸ್ವಲ್ಪ ಟೈಮ್ ಇರ್ತೈತೆ, ಕೆಲವು ಜನಗೆ ಆಗ್ತದೆ. ಅದೇ ನೀವು ಸ್ವಲ್ಪ ಅದ್ರ ಮೇಲೆ ಗಮನ ಕೊಡ್ಕಾಸಿ ಮಾಡಬೇಕಾಗ್ತದೆ. ಇದು ಮಾಡೋಣ ಒಂದ್ಸರಿ, ಯಾರಿಗೇನು ಗೊತ್ತಿಲ್ಲ ಸ್ವಲ್ಪ ನೋಡ್ರಿ ಮತ್ತು ಮಾಡೋಣ. ಯಥಾಶಕ್ತಿ ಹೋಲ್ಡ್ ಮಾಡಬೇಕು. ಮತ್ತು ಹೊಟ್ಟೆಗೆ ಸ್ವಲ್ಪ ಇಲ್ಲೇ ನಾವು ನೋಡ್ತಾ ಇದ್ದೀವಿ, ಕೆಲವು ಜನ ಹಿಂಗೆ ಆಗ್ತದೆ ಮೇಲೆ ಕಡೆ ಸ್ವಲ್ಪ ಏನು ಮಾಡಬೇಕು, ಎದೆಗೆ ನಾವು ಮೇಲೆ ಜಗಬೇಕು ಅಂದರೆ ಕರೆಕ್ಟ್ ಆಗ್ತದೆ. ಈಗ ನಾವು ಹಿಂಗೆ ಆಗ್ತಾ ಇದ್ದೀವಿ, ಹಿಂಗೆ ಹೋಗ್ಬಾರ್ದು, ಯಾವಾಗೂ ಮೇಲೆ ಬರಬೇಕು. ಮೇಲೆ ಬಂಕೆ ಜಾಗದಿಂದ ಸರಿಯಾಗಿ ಉಡಿಯಾನು ಸರಿಯಾಗಿ ಆಗ್ತದೆ. ಮತ್ತು ಬಂದ್ಬಿಟ್ಟು ಕ್ಯಾಸು ನಾವು ಶ್ವಾಸ ಹೊರಗೆ. ಇದು ವಿಶೇಷ ಆಸನ. ನಮ್ಮದೆಲ್ಲ ಇಲ್ಲಿ ನಮ್ಮದು ಸ್ಪ್ಲೈನ್ಸು, ಲೀವರ್, ಕಿಡ್ನಿದು ಎಕ್ಸಸೈಸ್ ಆಗ್ತಿದ್ದು, ಬೇರೆ ಯಾವುದೂ ಆಗಂಗಿಲ್ಲ. ಇದು ವಿಶೇಷ ಅಂದ್ರೆ ಈಗ ನಾವು ನೋಡ್ತಾ ಇದೆ, ಕ್ರಿಯೇಟಿನ್ ಸ್ವಲ್ಪ ಹೆಚ್ಚಾಗಿದ್ರೆ ಡಯಾಲಿಸಿಸ್ ಮಾಡ್ತಾ ಇದೆ. ವಾರದಲ್ಲಿ 1 ಸಾರಿ 2 ಸಾರಿ ನೀವು ರೆಗ್ಯುಲರ ಕಪಾಲಭಾತಿ ಮಾಡಿ, ಭಸ್ತ್ರಿಕಾ, ಕಪಾಲಭಾತಿ, ಬಾಹ್ಯ ಪ್ರಾಣಾಯಾಮ ರೆಗ್ಯುಲರ್ ಮಾಡಿರಿ. ನಿಮ್ಮದು ಕ್ರಿಯೇಟಿನ್ ಲೆವೆಲ, ನಿಮ್ಮದು ಕಿಡ್ನಿ ಫಂಕ್ಷನ್ ಸರಿಯಾಗಿ ಆಗ್ತದೆ. ಭಾಳ ಮುಖ್ಯ ಇದೆ.
ಈಗ ಸ್ವಾಮೀಜಿ ಹೇಳ್ತಾ ಇದ್ದಾರೆ ಇದು ಹೋಲ್ಡಿಂಗು 5 ನಿಮಿಷ ತನಕ ನೀವು ಮಾಡಿ, ಅದು ಸಾಧ್ಯ ಇಲ್ಲ. ಸ್ಟಾರ್ಟಿಂಗಲ್ಲಿ 10 ಸೆಕೆಂಡ್ 15 ಸೆಕೆಂಡ್ ನೀವು ಮಾಡಿ. ಓಕೆ, ಇನ್ನೊಂದು ಬಾರಿ ಮಾಡೋಣ. ಮತ್ತು ಬಂದುಬಿಟ್ಟು ಅಷ್ಟು ಶ್ವಾಸ ಒಳಗೆ ತಗೋದು. ಯಾವ್ಯಾವ ನಾವು ಸಾವಧಾನಿ ಹೇಳ್ತಾ ಇದ್ದೆ ಅದು ಸ್ವಲ್ಪ ಗಮನ ಕೊಡಿ, ಆ ಪ್ರಕಾರ ನೀವು ಮಾಡಿ. ಓಕೆ, ಈಗ ನಾವು ಅಗ್ನಿಸಾರ ಕ್ರಿಯೆ, ಇದು ಕ್ರಿಯೆ ಇದೆ, ಪ್ರಾಣಾಯಾಮ ಇಲ್ಲ. ಅದೇ ಸೇಮ್ ಶ್ವಾಸ ಒಳಗೆ ತೆಗೆದು ಶ್ವಾಸ ಹೊರಗೆ ಹಾಕು, ಅಲ್ಲೇ ಹೋಲ್ಡ್ ಮಾಡ್ಕಷ್ಟು ಹೊಟ್ಟೆಯ ಒಳಗೆ ಹೊರಗೆ ಮಾಡಬೇಕು. ಶುರುದಲ್ಲಿ 5 ಬಾರಿ 10 ಬಾರಿ ಆಗ್ಬೋದು. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ 30 ಬಾರಿ 60 ಬಾರಿ ಕಂಡು ಮಾಡ್ಬೋದಾ. ಇದರಿಂದ ರೂಲ್ಸ್ ರೆಗ್ಯುಲೇಷನ್ ಸೇಮ್ ಇದೆ. ಇದು ಅಗ್ನಿಸಾರ ಕ್ರಿಯೆಗೆ ಮತ್ತು ಯಾರಿಗೆ ಭೋಜಿ ಜಾಸ್ತಿ ಇದೆ ಅದು ಭೋಜಿ ಕಡಿಮೆ ಮಾಡಲಿಕ್ಕೆ ಡಯಾಬಿಟಿಸನ್ನು ಲಾಭ ಮಾಡ್ತಾರೆ. ಡಯಾಬಿಟಿಸ್ ಅಂದರೆ ಏನು, ಇಲ್ಲಿ ನಮ್ಮದು ಒಂದು ಪ್ಯಾನ್ಕ್ರಿಯಾಸ್ ಇರ್ತಿದ್ದು, ಆ ಪ್ಯಾನ್ಕ್ರಿಯಾಸ್ ಏನು ಮಾಡ್ತಾ ಇದೆ, ಇನ್ಸುಲಿನ್ ಸಿಕ್ರೇಷನ್ ಮಾಡ್ತಾರೆ. ಅದೇ ಇನ್ಸುಲಿನ್ ಸಿಕ್ರೇಷನ್ಸ್ ಮಾಡೋದು ಯಾವಾಗ ಬಂದ್ ಆಗ್ತಿದ್ರು ಆ ಟೈಮಲ್ಲಿ ನಮಗೂ ಏನು ಮಾಡಬೇಕು, ಏನು ಮಾಡ್ತೇವೆ ನಾವು, ಹೊರಗಿಂದ ಇನ್ಸುಲಿನ್ ಕೊಡ್ತಾ ಇದೆ ಅಥವಾ ಗುಳಿಗೆ ತಗೋತಾರೆ. ಇದು ನ್ಯಾಚುರಲಿ ನಿಮ್ಮದು ಕಪಾಲ ಭಾತಿಯಿಂದ ಬಾಯಿ ಪ್ರಾಣಾಯಾಮದಿಂದ ನಮ್ಮದು ಮಂಡೂಕಾಸನ, ಯೋಗ ಮುದ್ರಾಸನ, ಪಕ್ರಾಸನ, ಇದರಿಂದ ನೀವು ನ್ಯಾಚುರಲಿ ಅದು ಬರ್ತದೆ. ಅದನ್ನು ನಾವು ಮಾಡಬೇಕು. ಅದು ಭಾಳ ಸ್ಟ್ರೆಸ್ ಲೆವೆಲು ಈಗ ನೋಡಿರಿ, ಚಿನ್ನ ಪುಟ್ಟದ ಕಾರ್ಯಕ್ರಮ ಇದರಲ್ಲಿ ನಾವು ಭಾಳ ಸ್ಟ್ರೆಸ್ ತಗೋತಾ ಇದ್ದೀವಿ. ಅದು ತಗೋಬೇಡಿ, ನಾವು ಸರಳ ಇರಬೇಕು. ಈಗ ಹೊರಗಡೆ ಏನು ಕಾಣ್ತಾ ಇದೆಯಲ್ಲ ಅದು ಇದಿಲ್ಲ, ಅಂದರೆ ಸದೈವ್ ಇಲ್ಲ, ಸ್ವಲ್ಪ ಕಾಲದಲ್ಲಿ ಬರ್ತೇವೆ. ಅಂದರೆ ನಾವು ಒಂದು ಹ್ಯಾಬಿಚುಲ್ ಆಗ್ತಾ ಇದೆ. छोटे छोटे कारणों के लिए गुस्सा करना, ಅದನ್ನು ನಮ್ಮದು ಡೈಜೆಷನ್ ಮೇಲೆ ಎಫೆಕ್ಟ್ ಆಗ್ತದೆ. ಭಾಳ ನೀವು ಒತ್ತಡ ಬಂದ್ರೆ, ಸ್ಟ್ರೆಸ್ ಲೆವೆಲ್ ಹೆಚ್ಚಾಗಿದ್ರೆ ಅದು ಜಾಸ್ತಿ ಎಫೆಕ್ಟ್ ಆಗ್ತದೆ. ಮತ್ತು ಎಷ್ಟು ನೀವು ಮುಂಜಾನೆ ಎಷ್ಟು ನೀವು ಪ್ರಾಣಾಯಾಮ ಮಾಡಿರಿ, ಶೀರ್ಷಾಸನ ಮಾಡಿರಿ ಅಥವಾ ಮಯೂರಾಸನ ಮಾಡಿರಿ, ದಿನದಲ್ಲಿ ನಾವು ಹಂಗೆ ಇರಬೇಕು. ಈಗ ನಾವು ಶ್ವಾಸನೇ ಹೇಳ್ತಾ ಇದ್ದೀರಾ, ದೀರ್ಘ ಶ್ವಾಸ ತಗೋರಿ, ದೀರ್ಘ ಶ್ವಾಸ ನಾರ್ಮಲಿ ನಾವು ಸ್ವಲ್ಪ ದೀರ್ಘ ತಗೋರಿ. ನೋಡಿರಿ, ಯಾವಾಗ ನಿಮಗೆ ಸ್ಟ್ರೆಸ್ ಲೆವೆಲ್ ಹೆಚ್ಚಾಗ್ತದೋ ಆ ಟೈಮ್ನಲ್ಲಿ ನೀವು ಸ್ವಲ್ಪ ಡೀಪ್ ಬ್ರೀದಿಂಗ್ ತಗೋರಿ, ಎಕ್ದಮ್ ನಿಶ್ಚಿತ ಆಗ್ತದೆ. ಈಗ ಮುಗೀತು ರೀ, ಒಂದು 5 ನಿಮಿಷ ಮುಗೀತು. ಲಾಸ್ಟ್ ಮುಗೀತು, ಒಂದು 5 ನಿಮಿಷ ಮುಗೀತು. ಮುಂಜಾನೆ 11 ಬಾರಿ ಸಾಯಂಕಾಲ ಇದು ಮಾಡಿ. ಪತಂಜಲಿದು ಹೈರೋಗ್ಲಿಕ್ ಗುಳಿಗೆ ಬರ್ತದೆ, ಅದನ್ನು ತಗೋರಿ. ಇದು ಏನು ಭಾಗ ಇದೆ, ಇದು ನೀವು ಇದು ಪ್ರೆಷರ್ ಕೂಡಿದ್ರೆ ಇದು ಥೈರಾಯ್ಡ್ದು ಪ್ರಾಬ್ಲಮ್, ಇದು ಥೈರಾಯ್ಡ್ದು ಪಾಯಿಂಟ್ಸ ಅದನ್ನು ಇಲ್ಲ. ಕೆಲವು ಇಲ್ಲೇ ನಿಮ್ಮದು ಡಯಾಬಿಟಿಸ್ನ ಪಾಯಿಂಟ್ಸ್ ಇಲ್ಲೇ ಇರುತ್ತೆ. ಇದೆಲ್ಲ ಮಾಡೋದಂದ್ರೆ ನಮ್ಮದು ಒಂದು ವಿಶೇಷ ಅಸಿಸ್ಟೆಂಟ್ ಟೀಚರ್ ಟ್ರೈನಿಂಗ್ ನಾವು ಮುಂದಿನ ಏಪ್ರಿಲಲ್ಲಿ ಮಾಡೋದು ವಿಚಾರ ಇದೆ. 25 ದಿವಸ ಕೋರ್ಸ್ ಇರ್ತಿದ್ರು, ಅದು 100 ಅವರ್ಸು. ಸ್ಯಾಟರ್ಡೆ ಸಂಡೇ ವಿಶೇಷ ಇರ್ತಿದ್ದು. ಮತ್ತು ಆಫ್ಲೈನ್ ಆನ್ಲೈನ್ ಎರಡೂ ಇದೆ. ಕೆಲವು ನಿಮ್ಮದು ಮಕ್ಕಳು ಹೊರಗಡೆ ಇರ್ಬೋದು, ಅಲ್ಲಿನ ಅವರು ಜಾಯಿನ್ ಆಗ್ಬೋದು. ಈಗ ಧಾರವಾಡಕ್ಕೆ ಒಂದು 150 ನಾವು ಮಿನಿಮಮ್ ಟಾರ್ಗೆಟ್ ಇಟ್ಟಿದೆ. 200 ಮಾಡಿದ್ರೆ ಬೆಸ್ಟ್. ನಮ್ಮ ಬೆಳಗಾಂನಲ್ಲಿ ಒಂದೊಂದು ತಾಲೂಕಾದಲ್ಲಿ 230, 200 ಮಾಡಿಸಿದ್ದಾರೆ. ನಿಪ್ಪಾಣಿದಲ್ಲಿ 180 ಗೋಕಾಕದಲ್ಲಿ 230, ಅಥಣಿದಲ್ಲಿ ಏನು 710 ಮಾಡಿಸಿದ್ರು ಅವರು. ಧಾರವಾಡದನ್ನು ಭಾಳ ದೊಡ್ಡ ಸಿಟಿ ಇದೆ, ಅದನ್ನು ಮಾಡ್ಬೋದು. ಎಷ್ಟು ಜನ ಆಗ್ಬೋದು ರೀ ನಿಮ್ಮ ಪೈಕಿ? ಎಷ್ಟು ಜನ ಅದು ಟೀಚರ್ಸ್ ಟ್ರೈನಿಂಗ್ ಮಾಡೋದೇ ವಿಚಾರ ಇದೆ? ಇದರಲ್ಲಿ ಯೋಗ, ಆಯುರ್ವೇದ, ಅಕ್ಯುಪ್ರೆಷರ, ಮರ್ಮ ಚಿಕಿತ್ಸೆ ಮತ್ತು ಒಂದೊಂದು ಸ್ಪೆಷಲ್ ಕ್ಲಾಸ್ ಅದು ಆಗ್ತಾ ಇದೆ.
ವಿಶೇಷವಾಗಿ ನಮ್ಮ ಕರ್ನಾಟಕದ ನಂಬರ್ 1 ಇದೆ ಕರ್ನಾಟಕ. ಗೊತ್ತಿದ್ದೇನೆ ಇಲ್ಲದೆ ಹೋಗೋದು ನಮ್ಮದು ಬವಲಾಳಿಗಳಿಗೆ ಅವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದೆ. ಆ ಕರ್ನಾಟಕದಲ್ಲಿ ನಂಬರ್ 1 ನಮ್ಮದು ಬೆಳಗಾವಿ ಜಿಲ್ಲೆ ಇದೆ. ವಿಶೇಷವಾಗಿ ಯಾಕಂದರೆ ಲಾಸ್ಟ್ ಇಯರ್ ನಾವು ಸುಮಾರು 2000 ಟೀಚರ್ಸ್ ನಾವು ಎಲ್ಲ ತಾಲೂಕಾ ಹೇಳ್ತಿದ್ದು 2000ಗೆ ಟೀಚರ್ಸ್ ತಯಾರು ಮತ್ತು ಒಂದ್ಸಾರಿ ಏನು ಕೋರ್ಸ್ ಮಾಡಿದ್ರೆ ಮತ್ತು ಬೇರೆ ಏನು ಬೇಕಾಗುತ್ತೆ ಅದು ಪೂರ್ತಿ ನಮ್ಮದು ಕ್ಲಿಯರ್ ಆಗ್ತದೆ. ಒಂದೊಂದು ಪ್ರಾಣಾಯಾಮ ಆಸನಗಳು ಸಾಕಷ್ಟು ಈಗ ದೊಡ್ಡಿದೆ. ಪರಮಪೂಜ್ಯ ಸ್ವಾಮೀಜಿ ಏನು ಹೇಳ್ತಾ ಇದ್ದಾರೋ, ನಮಗೆ ಬರೀ 1% ಅಷ್ಟೇ ಗೊತ್ತಿದೆ. ಅವ್ರು ಸ್ವಂತ ಹೇಳ್ತಾ ಇದ್ರು, ಅಂದರೆ ನಮಗೆ ಜ್ಞಾನ ಏನಿದೆ ಅದು ಗೊತ್ತಿಲ್ಲ. ಹೌದು, ಅದು ಅಪ್ಗ್ರೇಡೇಷನ್ ಆಗಬೇಕು ಡೈಲಿ ಟು ಡೇಗೆ. ಈಗ ನಿಮ್ಮ ಕಡೆ ಇಷ್ಟು ಸಾರಿ ಇದೆ ಮತ್ತು ದಿವಾಳಿಗೆ ಹೊಸ ಸಾರಿ ಬೇಕಂತ ಬೇಡ. ಹೌದು, ಮಾಡ್ತೇ ತಗೋತಿರಲಿಲ್ಲ. ಆ ಪ್ರಕಾರ ನಮಗೆ ನಾಲೆಜ್ಗೆ ಹೆಚ್ಚು ಮಾಡಲಿಕ್ಕೆ ಇದು ಸ್ವಲ್ಪ ಶುಲ್ಕನೇ ಇರ್ತದೆ. ಯಾಕಂದರೆ ಹೊರಗಿನ ಜನ ಬರ್ತಾ ಇದ್ದವರೆಲ್ಲ ಅವರಿಗೆ ವ್ಯವಸ್ಥೆ ಮಾಡಬೇಕು, ಅವ್ರು ಹೋಗೋದು ಬರೋದು ನಾವು ಖರ್ಚು ಇದರಿಂದ ನಾವು ಕೊಡಬೇಕಾಗ್ತದೆ. ಸೊ ಭಾಗ್ಯಶ್ರೀ ಆಗ್ತಾವ್ರೆ ಎಷ್ಟು ಕ್ಲಾಸ್ದಿಂದ ಎಷ್ಟು ಜನ ಬರ್ಬೋದ್ರಿಂದ ಇಲ್ಲ, ಅದು ಮಾಡೋದು ಅದು ಆಯಿತು. ಈಗ ಲೇಟೆಸ್ಟ್ ಏನು ಅಪ್ಗ್ರೇಡ್ ಆಗ್ತಾ ಇದೆಯಲ್ಲ, ಈಗ ಟೈಪಿಂಗ್ ಜಮಾನ ಇದ್ದು ಆಮೇಲೆ ಕಂಪ್ಯೂಟರ್ ಬಂತು. ಈಗ AI ಚಾಟ್ GPT ಏನೇನು ಬರ್ತಾ ಇದೆ, ನಾವು ಅದನ್ನು ತಗೊಂಡ್ರೆ ಅದನ್ನು ನಾವು ಮುಂದೆ ಹೋಗ್ಬೋದು, ಅದನ್ನು ಮನೆಗೆ ಕೂತ್ಕೊಳ್ಳಿ ಆಗ್ತದೆ. ಆ ಪ್ರಕಾರ ಇದರಿಂದ ಸಾಕಷ್ಟು ಇದೆ. 1500 ಅಷ್ಟೇ ಇದೆ, ಜಾಸ್ತಿ ಇಲ್ಲ. ಒಂದ್ಸರಿ ನಾವು ಫ್ಯಾಮಿಲಿ ಹೋಗಿದ್ರೆ 2000 ಬಿಲ್ ಬರ್ತಿದ್ದು ರೆಸ್ಟೋರೆಂಟ್ ಬರ್ತದೆ ನಿಮಗೆ. ಇದು 25 ದಿವಸ ನಿಮಗೆ ಇದು ಸಿಗ್ತಿದ್ದು ಅದರದ್ದೆಲ್ಲ, ಮತ್ತು ನಿಮಗೆ ಲಿಂಕ್ನೂ ಬರ್ತಿದ್ದು. ಅದು ನಿಮ್ಮ ಕಡೆ ಎಲ್ಲ ಕೆಲವೊಂದಲ್ಲಿ ನಾವು 2 ದಿವಸ ಹೊರಗೆ ಹೋಗ್ತಾ ಇದೆ, ನೀವು ಅಲ್ಲೇ ಆನ್ಲೈನ್ದಲ್ಲಿ ನೀವು ಅಲ್ಲೇ ಜಾಯಿನ್ ಆಗ್ಬೋದು. ಅಲ್ಲೇ ಜಾಯಿನ್ ಆಗಲಿಲ್ಲ ಅಂದ್ರೆ ಅದು ಲಿಂಕ್ ಇರ್ತಿದ್ದು, ಆ ನಿಮ್ಮದು ವಿಡಿಯೋ ಇರ್ತಿದ್ದು, ಆ ವಿಡಿಯೋ ನೀವು ನೋಡ್ಬೋದು. ಈ ಟೈಪ್ ಇದೆ. ಓಕೆ, ಈಗ ಉಜ್ಜಾಯಿ ಪ್ರಾಣಾಯಾಮ ನಾವು ಮಾಡೋಣ. 2 ಮುಗಿದ ಶ್ವಾಸ ಒಳಗೆ ತಗೋತಾ ಗಂಟಲು ಇಟ್ಕ್ಯಾಸ್ ಒಂದು ಧ್ವನಿ ಬರ್ತಿದ್ದು, ಆಮೇಲೆ ಜಲಂತ್ರ ಬಂದ ಮೂಲ ಬಂದು ನೀವು ಹಚ್ಬೋದು, ಆಮೇಲೆ ಬಂದು ಬಿಟ್ಕ್ಯಾಸು ಎಡೆಯಿಂದ ಶ್ವಾಸ ಬಿಡಬೇಕಾಗ್ತದೆ. ಒಂದು 5 ಬಾರಿ ನಾವು ಶಾರ್ಟಲ್ಲಿ ಮಾಡೋಣ ನೋಡ್ರಿ. ಇದು ಯಾಕೆ ಮಾಡ್ತಾ ಇದ್ದಾರೆ, ಶ್ವಾಸು ಮತ್ತು ಧ್ವನಿ ಅಟ್ ಎ ಟೈಮ್ ಆಗಬೇಕು. ಕೆಲವು ಟೈಮ್ನಲ್ಲಿ ಬರೇ ಶ್ವಾಸ ಒಳಗೆ ಹೋಗ್ತಾ ಇದೆ, ಧ್ವನಿ ಬರಂಗಿಲ್ಲ, ಅಥವಾ ಬರೇ ಧ್ವನಿ ಬರ್ತಿದ್ದು ಶ್ವಾಸ ಹೋಗುತ್ತೆ. 2 ನಿಧಾನ ಸ್ಲೋ ಜಂಪ್. ಓಕೆ, ಈಗ ದೀರ್ಘದಲ್ಲಿ ನಾವು ಮಾಡೋಣ. ಯಥಾಶಕ್ತಿ ಹೋಲ್ಡ್ ಮಾಡಿ ಮತ್ತು ಎಡೆಯಿಂದ ಇಲ್ಲೇ ನೀವು ಜಾಲಂತ್ರ ಬಂದು ಹಾಕ್ತಾರಲ್ಲ, ಹಿಂಗೆ ಬರ್ತಾ ಇದ್ದೀವಿ. ಹಿಂಗೆ ಬರಬೇಡ್ರಿ, ಮೇಲೆ ಬರ್ರಿ. ಎದಕ್ಕೆ ಮೇಲೆ ಬರಲಿ ಅಂದರೆ ಏನಾಗ್ತದೋ, ನಿಮ್ಗೆ ಸ್ಪಾಂಡಿಲಿಸ್ ಬರೋಂಗೆ ಬರೋಂಗಿಲ್ಲ. ಮೂಳೆ ಬಂದು ನೀವು ಹಸಲಿಕ್ಕೆ ಈಸಿ ಆಗ್ತದೆ. ಓಕೆ, ಇನ್ನೊಂದು ಕಡೆ ಮಾಡೋಣ. ಇದು ನಮ್ಮದು ಉದಾಹರಣೆ ಪ್ರಾಣ ಬ್ಯಾಲೆನ್ಸ್ ಆಗ್ತಿದ್ದು. ನಿಮ್ಮದು ಥೈರಾಯ್ಡ್ ಪ್ರಾಬ್ಲಮ್ಸ್ ಇರಲಿ ಅಥವಾ ENT ಎಲ್ಲ ಗಂಟದ ರೋಗಗಳು ದೂರ ಆಗ್ತವೆ. ಈಗ 5ನೇ ಪ್ರಾಣಾಯಾಮ ವ್ಯಾನ್ ಪ್ರಾಣಿಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವು ಮಾಡ್ತಾ ಇದೆ ಅನುಲೋಮ ವಿಲೋಮ. ಇದು ಯಾವಾಗಿನ ಬ್ಯಾಲೆನ್ಸ್ ಆಗ್ತದೆ, ಹಾರ್ಟ್ ಅಟ್ಯಾಕ್ ಬರೋದು, ಕಾರ್ಡಿಯಾಕ್ ಅಟ್ಯಾಕ್ ಬರೋದು, ಮೊಣಕಾಲು ನೋವು, ಸೊಂಟದ ನೋವು ಎಲ್ಲ ಇದು ವ್ಯಾನ್ ಪ್ರಾಣಿಗೆ ಇನ್ಬ್ಯಾಲೆನ್ಸ್ ಅಂದರೆ ಆಗ್ತದೆ. ಇದು ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವು ಮಾಡ್ತಾ ಇದೆ ಅನುಲೋಮ ವಿಲೋಮ.
ಒಂದು ಭಜನೆ ಹೇಳ್ತಾ ಇದೆ, ಈಗ ನೀವು ಮಾಡ್ರಿ. कभी प्यासे को पानी पिलाया नहीं, बाद अमृत पिलाने से क्या फायदा. कभी गिरते हुए को उठाया नहीं, बाद आंसू बहाने से क्या फायदा. कभी प्यासे को पानी पिलाया नहीं, बाद अमृत पिलाने से क्या फायदा. मैं तो गंगा गया, मैं तो यमुना गया, मैं तो गंगा गया, मैं तो यमुना गया. डुबकी लेते ही मन में ख्याल आ गया. डुबकी लेते ही मन में ख्याल आ गया. तन को धोया मगर मन को धोया नहीं, तन को धोया मगर मन को धोया नहीं. ऐसी गंगा नहाने से क्या फायदा. ऐसी गंगा नहाने से क्या फायदा. कभी प्यासे को पानी पिलाया नहीं, कभी प्यासे को पानी पिलाया नहीं, बाद अमृत पिलाने से क्या फायदा. बाद अमृत पिलाने से क्या फायदा. मैं तो मंदिर गया पूजा आरती की, मैं तो मंदिर गया पूजा आरती की. पूजा करते ही मन में ख्याल आ गया. पूजा करते ही मन में ख्याल आ गया. कभी माता पिता की जो सेवा न की, कभी माता पिता की जो सेवा न की. ऐसे मंदिर में जाने से क्या फायदा. ऐसे मंदिर में जाने से क्या फायदा. कभी प्यासे को पानी पिलाया नहीं, कभी प्यासे को पानी पिलाया नहीं, बाद अमृत पिलाने से क्या फायदा. बाद अमृत पिलाने से क्या फायदा. मैंने दान किया, मैंने पुण्य किया, मैंने दान किया, मैंने पुण्य किया. दान करते ही मन में ख्याल आ गया. दान करते ही मन में ख्याल आ गया. कभी भूखे को भोजन कराया नहीं, कभी भूखे को भोजन कराया नहीं. ऐसा दानी कहानी से क्या फायदा. ऐसा दानी कहानी से क्या फायदा. कभी प्यासे को पानी पिलाया नहीं, कभी प्यासे को पानी पिलाया नहीं. बाद अमृत पिलाने से क्या फायदा. बाद अमृत पिलाने से क्या फायदा. मैंने वेद पढ़े और पुराण पढ़े, मैंने वेद पढ़े और पुराण पढ़े. वेद पढ़ते ही मन में ख्याल आ गया. वेद पढ़ते ही मन में ख्याल आ गया. मैंने प्रेम का पाठ पढ़ाया नहीं, मैंने प्रेम का पाठ पढ़ाया नहीं. ऐसे ज्ञानी कहानी से क्या फायदा. ऐसे ज्ञानी कहानी से क्या फायदा. चलो आप भी गाइए. कभी प्यासे को पानी पिलाया नहीं, कभी प्यासे को पानी
मिलाया नहीं बाद अमृत पिलाने से क्या फायदा, बाद अमृत पिलाने से क्या फायदा, बाद अमृत पिलाने से क्या फायदा, बाद अमृत पिलाने से क्या फायदा। कैसा लगा भजन? तो वही मैं बोला, भजन सुनते सुनते उसको जैसे जैसे बन सके, क्योंकि हम पारिवारिक में रहते हैं, व्यवसाय करते हैं, नौकरी करते हैं, कई बार उल्टा पुल्टा बोलना पड़ता है लेकिन कोशिश करनी है। जैसे कि हमें अभी कितना समय है हमारे पास? आएगा ಈಗ ಬ್ರಾಹ್ಮಣಿ ಹುಟ್ಟಿ ನಾವು ಧ್ಯಾನ ಮಾಡೋಣ. ಸರಿ, ನಮಗೆ ಈಗ ನೋಡ್ರಿ, ಈಗ ಏನ್ರಿ ವಯಸ್ಸಾಗಿದೆ, ನಮಗೆ ಎದಕ್ಕೆ ಬೇಕು, ಏನು ನಾವು ಮಾಡ್ತಾ ಇದೆ, ಈ ಭಾಗೇಶ್ವರಿಕಾಯಿ ಹೇಳ್ತಾ ಇದ್ದಾರೆ ಅವರು ಅಥವಾ ಉಮಾ ಅಕ್ಕ ಅವ್ರು ಏನು ಹೇಳ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದಾರೆ, ಹೌದು ನೋಡ್ರಿ, ಇದು ಮನಸ್ಸಲ್ಲಿ ಬರೋದ. ಹೇಗೆ ನೋಡ್ರಿ, ನಮ್ಮದು ಆಚಾರ್ಯ ಬಾಲಕೃಷ್ಣ ಹೇಳ್ತಾರೋ, ಜೀವನ ಪರ್ಯಂತ ಶಿಷ್ಯ ಆಗದೆ ಇರಬೇಕು ಮತ್ತು ಧ್ಯಾನಕ್ಕೆ ಸ್ವಲ್ಪ ಹೆಚ್ಚು ಮಾಡಲಿಕ್ಕೆ ಹೋಗ್ಬೇಕು. ಕೆಲವ್ಗೆ 1500 ಜಾಸ್ತಿ ಆಗಂತ ಹೇಳ್ಬೋದು, ಸರಿ, ಅದನ್ನು ನಾವು ಹೇಳ್ತಾ ಇದ್ದಿಲ್ಲ. ಸಾಕಷ್ಟು ನಾವು ಖರ್ಚು ಹೆಂಗೆ ವೈಫೈ ಮಾಡ್ತಾ ಇದೆ. ಇದು ನೀವು ಸ್ವಲ್ಪ ಧ್ಯಾನಕ್ಕೆ ಇದೆ. ಇದರಲ್ಲಿ ಇವತ್ತು ಹೊಸದು ಮತ್ತೊಂದು ಬಂದಿದ್ದಾರೋ, ಮುಂದವರು ಬಂದಿದ್ದಾರೋ, ನಮ್ಮದು ರಮೇಶ್ ಸುಲಾಕರದ್ದು ಕಾನ್ ನಿಮ್ಮ ಕಡೆ ಮಾರ್ಗದರ್ಶನ ಇದ್ದೇ ಇರ್ತೇದು. ಅದು ನನಗೆ ಮಮ್ಮಿ ಗಟ್ಟಿಯವರು, ರೆಡ್ಡಿ ಸರ್ ಮತ್ತು ಇಲ್ಲಿ ಅಕ್ಕ ಏನು ಸರಿ ಛಾಯಾ ಮೇಡಮ್ ಅವರು ಇವರು ಹೊಡೆದವ್ರು ಇವರು ಹೊಡೆದು ಕೆ ಬಿ ಒಳಗಿದ್ದರು. ಈಗ ನೀವು ಇದರಿಂದ ನಮ್ಮದು ಶರೀರ ನಮಗೂ ಸರಿಯಾಗಿರಲಿಲ್ಲ ಅಂದರೆ ನಾವು ಏನೂ ಮಾಡಲಿಕ್ಕೆ ಬರಂಗಿಲ್ಲ. ಈಗ ಯೋಗದಿಂದ ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಅರ್ಥಾತ್ ಏನಿದೆ, ಎಲ್ಲರಿಗೆ ಸುಖ ಬೇಕು, ಸಾಧನ ಸಂಪನ್ನ ಇರಬೇಕು, ನಿರೋಗಿ ಶರೀರ ಇರಬೇಕು, ದುಃಖದ ಎರಡು ಬೇಡ. ಅದರದ ಇದರಲ್ಲಿ ಈಗ ನಾವು ಸ್ವಾಮೀಜಿ ಏನು ಗುರಿ ಇದೆ, ಸ್ವಾಮೀಜಿ ಏನು ಸಂಕಲ್ಪ ಇದೆ, ಅವರು ಬರೀ ಹರಿದ್ವಾರದಲ್ಲಿ ಕೂತ್ಕೆಸನ್ನು ಹೇಳಿದ್ರು ಸಾಕಷ್ಟು ಅವರು ಧನ ಸಂಪನ್ನ ಆಗ್ತದೆ. ಹೌದೇನು, ಇದು ನಾವೇನು ಕಾರ್ಯ ಮಾಡ್ತಾ ಇದೆ, ಇದು ಚರಿತ್ರ ನಿರ್ಮಾಣ ನಾವು ಮಾಡ್ತಾ ಇದ್ದೀವಿ, ದೇಶ ಕಾರ್ಯಕ್ಕೆ ನಾವು ಜೋಡಿಸ್ತಾ ಇದೆ. ನಮ್ಮದು ಶರೀರವು ಮನಸ್ಸು ಸರಿಯಾಗಿದ್ದರೆ ನಮ್ಮದು ಶಾರೀರಿಕ ಭಾಗ, ಮಾನಸಿಕ ಭಾಗ ಮತ್ತು ಆಧ್ಯಾತ್ಮಿಕ ಸ್ವಾಸ್ಥ್ಯ ನಮಗೆ ಬೇಕು. ಅದು 3 ಬಂದ್ರೂ ನಮ್ಮದು ಶರೀರ ಸರಿಯಾಗಿ ಇರ್ತದೆ. ಶರೀರ ಬರೀ ಬಲಿಷ್ಠಿದ್ರ, ಮನಸ್ಸು ದುರ್ಬಲ ಇದ್ದರೆ ನೋಡಿ, ಶರೀರ ಇದೆ, ಮನಸ್ಸು ಇದ್ದರೆ ಆಧ್ಯಾತ್ಮಿಕ ನೆಗೆಟಿವ್ ಥಾಟ್ಸ್ ಬೇಡ್ರಿ, ಏನು ಯೋಗ ಮಾಡಿದ್ರೆ ಏನು ಉಪಯೋಗ, ಅದು ಬಂದ್ರೆ ಏನು ಯೋಗ ಇಲ್ಲ. ಅದು 3 ಬೇಕು. ಇದು 3 ಸ್ವಾಸ್ಥ್ಯಕ್ಕೆ ಯೋಗ ವಿಶೇಷವಾಗಿದೆ. ಪರಂಪೂಜಿ ಸ್ವಾಮಿದೇವಿ ಗುರಿ ಇದೆ. ಆ ಗುರಿಗೆ ನಾವು ಮೊನ್ನೆಯ ಹುವಿದಲ್ಲಿ ಸತ್ಸಂಗ ಯಾರ್ಯಾರು ಬಂದಿದೆ? ಸಾಕಷ್ಟು ಜನ ಬಂದಿಲ್ಲ. ಮಾತೆಯವರು ಭಾಳ ಮುಂದೆ ಹೇಳಿದರು, ನೀವು ಹೇಳ್ಬೋದಲ್ಲ ಏನೇನಾಯಿತು. ನಮ್ಮಲ್ಲಿ ಜಾತ್ರೆ ಟೈಮ್ ಇತ್ತು ಸರ್. ಇದೆ, ಏನು ಪ್ರಾಬ್ಲಮ್ಸ್ ಇಲ್ಲ. ಮತ್ತು ಬೇರೆ ಬೇರೆ ಇದೆ. ಇದೂ ಈಗ 25 ದಿವಸ ಏನು ಟ್ರೈನಿಂಗ್ ಇದೆ. ಇದು ಮಹಾಸತ್ಸಂಗ. ಇದರಲ್ಲಿ ಬೇರೆ ಬೇರೆಯಿಂದ ನಮ್ಮ ಜಿಲ್ಲೆಯಿಂದ ಎಲ್ಲ ಬರ್ತಾ ಇದ್ರು. ಪ್ರತಿನಿತ್ಯ ಶರೀರ ಒಂದೊಂದು ಹಾಕೋದು ಏನೇನು ಕೆಲಸ ಮಾಡ್ತಾ ಇದೆ, ಅದು ಶರೀರಿಗೆ ಸರಿಯಾಗಿ ಇಡಲಿಕ್ಕೆ ಏನೇನು ನಾವು ಮಾಡಬೇಕು ಇದೆಲ್ಲ ಹೇಳ್ತಾರೆ. ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿರಿ. 150 ನಾವು ಟಾರ್ಗೆಟ್ ಇಟ್ಟಿದೆ ಈಗ ಧಾರವಾಡ ಜಿಲ್ಲೆಗೆ. 150 ಹೌದಾ? ವಿಶೇಷವಾಗಿ ಉಮಾ ಅಕ್ಕಯ್ಯವರು ಅದು ಕಾನ್ಫಿಡೆನ್ಸು ನಮಗೆಲ್ಲ. ಯಾಕಂದರೆ ನಾವು ಹಾವೇರಿದಲ್ಲಿ ನಾವು ನೋಡಿದ್ದೆ 25 ಬಸ್ ಸಿಗಿಂದೆಲ್ಲ ಧಾರವಾಡದಿಂದ ಹೋಗಿರೋದು ಒಂದು ದೊಡ್ಡ ಕಾರ್ಯಕ್ರಮ ಮಹಾಸತ್ಸಂಗ ಇತ್ತು. ಈಗ ಬ್ರಾಹ್ಮಣಿ ಈಗ ಓಂಕಾರ ನಾವು ಒಂದ್ಸಲ ಹೇಳ್ತಾ ಇದೆ. ಓಂಕಾರ ನೋಡ್ರಿ, ಓಂಕಾರ ಓಂ, ಬ್ರಹ್ಮದ ವಿಷ್ಣುದ ಮಹೇಶದ
ಬ್ರಹ್ಮ ವಿಷ್ಣು ಮಹೇಶ ಸಂಗಮದಲ್ಲಿ ಓಂಕಾರ. ಓಂಕಾರ ನಾವು ಹೇಳ್ತಾ ಇದೆ, ಅದರಿಂದ ಇದು ಎಲ್ಲ ವಾತಾವರಣ ಪವಿತ್ರ ಆಗ್ತಾ ಇದೆ, ಊರ್ಜಾವಾನ್ ಆಗ್ತಾ ಇದೆ. ನಮ್ಮ ಶರೀರದಲ್ಲಿ ಒಂದು ವೈಬ್ರೇಷನ್ಸ್ ಅದು ಬರ್ತಿದ್ದು ಅದು ವಿಶೇಷವಾಗಿ ಇದೆ. ಅದು ನಾವು ಹೆಂಗೆ ನಾವು ಹೇಳ್ಬೋದು, ಈಗ 4 ಮಾತ್ರದಲ್ಲಿ ನಾವು ಓಂಕಾರ ಹೇಳ್ತೀವಿ, ಅದರಲ್ಲಿ 3 ಮಾತ್ರದಲ್ಲಿ ಓ ಮತ್ತು 1 ಮಾತ್ರದಲ್ಲಿ ಮ ಬರ್ತದೆ. ಅದೇ ಹೆಂಗೆ ಇದು ಮಾಡ್ಬೋದಾ, 20 ಸೆಕೆಂಡಲ್ಲಿ 15 ಸೆಕೆಂಡ್ ಓಂ ಬರಬೇಕು, ಓ ಮ 5 ಸೆಕೆಂಡ್. ಈಗ ನಾವು ಶ್ವಾಸ ಪೂರ್ತಿ ಎದೆದಲ್ಲಿ ತುಂಬಬೇಕು, ಶ್ವಾಸ ಬಿಡ್ತಾ ಬಿಡ್ತಾ ಓಂಕಾರ ಹೇಳಬೇಕು. ಯಾವಾಗ ಶ್ವಾಸ ಮುಗಿತಿದ್ದು ಬಾಯಿ ಮುಟ್ಟಿದ್ರೆ ಮ, ಅದೊಂದು ವಿಶೇಷ ಇದೆ. ಆ ಓಂಕಾರ ನಾವು ಹೇಳ್ತಾ ಇದ್ದಿಲ್ಲ, ಬಹಳ ಜನ ನೋಡ್ತಾ ಇದ್ದಾರೆ ಓಂ ಭಾಳ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಅವ್ರು ಬೇರೆ ಹೊಸದು ಮಾಡ್ತೀನಿ ಅವಾಜೇ ಬೇಡ ಅಂತ ಹಿಂಗೆ ಮಾಡ್ತಾರೆ. ಒಂದಾದ ಓಂಕಾರದ ನಮ್ಮ ಒಕ್ಕೈಂದ ಬರಬೇಕು. ಆ ಒಕ್ಕೈಂದ ಬಂದ್ರೆ ಯಾವಾಗ ನಿಮಗೆ ತೊಂದರೆ ಬಂದ್ರೆ, ಯಾವ ಮನಸ್ಸಲ್ಲಿ ಗೊಂದಲ ಇದ್ರ, ಒಂದು 15 ಬಾರಿ ಓಂಕಾರ ಹೇಳಿ ಎಲ್ಲ ಮನಸ್ಸು ಶಾಂತ ಪ್ರಸನ್ನ ಆಗ್ತದೆ. ಹೇಳ್ತಿದ್ದೇವಲ್ಲ, ಓಕೆ. ಈಗ ನಾವು ಭ್ರಾಮರಿ ಓಂಕಾರನ ಹೇಳಬೇಕು, ಬಾಯಿ ಮುಚ್ಚಿ ಮಾಡಬೇಕು. ಒಂದು ಭ್ರಮರ ಬರ್ತದ್ದು, ಆಮೇಲೆ 5 ಬಾರಿ ಓಂಕಾರ. ಓಕೆ, ಇನ್ನು ಒಂದ್ಸರಿ ಓಂಕಾರ ಪ್ರಾಕ್ಟೀಸ್ ಮಾಡೋದು. ಒಂದ್ಸರಿ ಹೇಳಿ ವಿಶ್ವಾಸ ಹೋಗ್ತಾ. ಇನ್ನೊಂದು ಓಂಕಾರದ್ದು ಬೇರೆ ಬೇರೆ ಪ್ರಾಕ್ಟೀಸ್, ಹೆಂಗೆ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮ್ಮದು ದೀರ್ಘ ಶ್ವಾಸವನ್ನು ಮಾಡ್ಬೋದು. ಈಗ ನಾವು ಮಾಡೋಣ ಭ್ರಾಮರಿ, 5 ಬಾರಿ ಭ್ರಾಮರಿ, 5 ಬಾರಿ ಉದ್ಗೀತ. ಭ್ರಾಮರಿದಲ್ಲಿ ಓಂಕಾರ ಮಾಡಿದ್ರೆ ಬರೀ ಬಾಯ ಮುಚ್ಚಿ ಮಾಡಿದ್ರೆ ಭ್ರಮರ ನಾದ ಬರ್ತದೆ. ಶ್ವಾಸ ಹೋಗ್ತಾ उद्गीत प्राणायाम ओंकार प्राणायाम 5 बारी श्वास घ्यायचा होता. पवित्र उच्चारण ಮಾಡೋಣ. श्वास घ्यायचा होता. ಮಾಡೋಣ ಪ್ರಣವ ಧ್ಯಾನ. ಧ್ಯಾನ ಅಂದರೆ ಏನು, ಶರೀರ ಮತ್ತು ಮನಸ್ಸು ಒಂದು ಕಡೆ ಬರ್ತದ್ದು, ಅದಕ್ಕೆ ನಾವು ಧ್ಯಾನ ಹೇಳ್ತಾ ಇದೆ. ಅದು ಧ್ಯಾನವು ವಿಶೇಷ ಮಾಡಿದ್ರೆ ನಮ್ಮದು ಆತ್ಮಗೆ ಶುದ್ಧಿ ಬರ್ತದೆ. ವಿಶೇಷ ಧ್ಯಾನ ಮಾರ್ನಿಂಗ್ ಒಂದು 5 ನಿಮಿಷ, ರಾತ್ರಿ ಒಂದು 5 ನಿಮಿಷ ಮಲ್ಕೋತ ಮಾಡಿದ್ರೆ ವಿಶೇಷ ಇದೆ. ನೀವು ಮಾರ್ನಿಂಗಿನ 5 ನಿಮಿಷ, ಇವತ್ತು ಏನೇನೇನು ನಮ್ಗೆ ಕೆಲಸ ಇದೆ ಆ ಕೆಲಸ ಮಾಡ್ತಾ ಅಂದರೆ ಆ ಮನಸ್ಸಿಗೆ ಇರ್ಬೋದು ಅಥವಾ ಡೈರಿಗೆ ಇರ್ಬೋದು. ರಾತ್ರಿ ಮುಂಜಾನೆಯಿಂದ ಏನೇನು ಕೆಲಸ ಮಾಡಿದೆ, ಯಾವ ಕೆಲಸ ಮಾಡಿದರೆ ಅದು ಇನ್ನೂ ಒಂದು ಬೆಸ್ಟ್ ಕೆಲಸ ಹೆಂಗೆ ನಾವು ಮಾಡ್ಬೋದು ಅದೇ ವಿಚಾರ ಮಾಡೋದು. ಯಾವುದು ತಪ್ಪಿದ್ರೆ ಅದು ತಪ್ಪಾಗಬಾರ್ದು ಅನ್ನೋದು ಚಿಂತನೆ ಮಾಡಬೇಕು. ಚಿಂತಾ ಮಾಡಬಾರ್ದು. ಚಿಂತಾ ಚಿತಾಕ್ಕೆ ಸಮಾನ ಹೋಗ್ತಿ ಇದೆ. ನಾವು ಚಿಂತನೆ ಮಾಡಬೇಕು, ಇದು ಯಾಕಾಗಿದೆ ಅದರಲ್ಲಿ ನಾವು ಹೆಂಗೆ ಬೆಸ್ಟ್ ಮಾಡ್ಬೋದು ಅಂತ ನೀವು ಚಿಂತನೆ ಮಾಡಬೇಕು.
ಈ ಪರಮೇಶ್ವರ ನಮಗೆ ದೇಹ ಕೊಟ್ಟಿದೆ, ಅದು ಫ್ರೀ ಕೊಟ್ಟಿದೆ ನಮಗೆ. ಇದರಲ್ಲಿ ಯಾವುದೂ ಬೇರೆ ಇಲ್ಲ. ಯಾವುದೇ ಶರೀರದ ಒಂದು ಅವಯವ ಕೆಲಸ ಮಾಡಲಿಕ್ಕೆ ಬಂದು ಅಂತ ಆದರೆ ನಮ್ಮ ಬೆಲೆ ಗೊತ್ತಾಗ್ತದೆ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಯಾವುದು ರೋಗ ಬದಲಿಕ ನಾವು ಇದು ಯೋಗ ಶರಣದಲ್ಲಿ ರೆಗ್ಯುಲರ್ ನಾವು ಮಾಡಿದ್ರೆ ಅದು ವಿಶೇಷತೆ. ಯಾಕಂದರೆ ಇದು ನಿರಂತರ ದೀರ್ಘಕಾಲ ಮಾಡಬೇಕು. ದೀರ್ಘಕಾಲ ಅಂದರೆ 1 ವರ್ಷ 2 ವರ್ಷ ಅಥವಾ 8 ವರ್ಷ ಇಲ್ಲ, ಜನ್ಮಸೆ ಮೃತ್ಯು ಪರ್ಯಂತ ಇದು ಯೋಗ ನಾವು ಮಾಡಲೇಬೇಕು. ಅದರಲ್ಲಿ ನಿರಂತರನೇ ಬೇಕು, ಕಂಟಿನ್ಯೂಯಸ್. ಈಗ ಸಂಡೇ ಇದೆ ಶ್ರುತಿ ಮಾಡಬೇಕು, ಹೋಳಿ ಇದ್ದರೆ ಶ್ರುತಿ ಮಾಡಬೇಕು, ಇಲ್ಲ ನಿರಂತರತೆ ಬೇಕು, ಶ್ರದ್ಧೆ ಇರಬೇಕು, ವಿಶ್ವಾಸ ಇರಬೇಕು. ಈ ಯೋಗದಿಂದ ನಮ್ಮದು ಎಲ್ಲ ಶರೀರದ ರೋಗಗಳು ವಿಕಾರಗಳು ದೂರವಾಗ್ತಾ ಇದೆ, ಮನಸ್ಸು ಶಾಂತ ಆಗ್ತಾ ಇದೆ. ಜೊತೆಗೆ ನಮ್ಮದು ದೃಢತಾ ಇರಬೇಕು. ಏನು ಬರಲಿ, ಕೆಲವು ಟೈಮಲ್ಲಿ ತಾಮಸಿಕ ಸ್ವಭಾವ ಬರ್ತದ್ದು, ಆಲಸ್ಯ ಬರ್ತದ್ದು, ಏನು ಬರಲಿ ನಾವು ದೃಢತಾ ಇರಬೇಕು. ಸತತವಾಗಿ ನಾವು ರೆಗ್ಯುಲರ್ ಮಾಡಲೇಬೇಕು. ಆ ಪರಮಿತ ಪರಮೇಶ್ವರದು ಧನ್ಯವಾದ ಕೊಡ್ತಾ ಎರಡು ಕೈ ಈಗ ಅಂಗನ ಶಾಂತಿ ಪಾಠ ಹೇಳೋಣ. ಓಂ ಯೋ ಶಾಂತಿ ಅಂತರಿಕ್ಷಂ ಶಾಂತಿ ಪೃಥಿವೀ ಶಾಂತಿ ಆಪ ಶಾಂತಿ ಔಷಧಯ ಶಾಂತಿ ವನಸ್ಪತೆ ಶಾಂತಿ ವಿಶ್ವದೇವಾ ಶಾಂತಿ ಬ್ರಹ್ಮ ಶಾಂತಿ ಸರ್ವಂ ಶಾಂತಿ ಶಾಂತಿರೇವ ಶಾಂತಿ ಸಮಾ ಶಾಂತಿರಿಧಿ. ಓಂ ಶಾಂತಿ ಶಾಂತಿ ಶಾಂತಿ. ಒಂದು ಬಾರಿ ಪವಿತ್ರ ಉಚ್ಚಾರಣ ಶ್ವಾಸ ಒಳಗೆ ತಗೋತಾ ಎರಡು ಆಸನ ಇದೆ, ಸಿಂಹಾಸನ ಮತ್ತು ಹಸ್ಯಾಸನ ಮಾಡೋಣ. ಸಿಂಹಗರ್ಜನೆ ನಾಲಿ ಪೂರ್ತಿ ಬರಕ್ರಿ, ದೃಷ್ಟಿ ಬರಮಂದಿ ಇರಲಿ. 3 ಬಾರಿ ಸಿಂಹಗರ್ಜನೆ. भूल गए, हंसने के लिए आसन करना पड़ रहा है. चलो कोई कंजूस नहीं, मस्ती से झूमते हुए और एक बार झूमते हुए लंबी हंसी. जय वंदे मातरम, गौ माता के जय, गंगा मैया के जय, राम देवता के आज के आनंद के आनंद आया.